ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಪಾದಯಾತ್ರೆಯ ಸಂಚಲನ ಶುರುವಾಗಿದೆ. ಎರಡು ಪ್ರಮುಖ ವಿಚಾರಗಳು, ಹಗರಣಗಳು, ವಾಲ್ಮೀಕಿ ಮತ್ತು ಮೂಡಾ ಹಗರಣ. ಸರ್ಕಾರ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ನಡೆಸ್ತಾ ಇಲ್ಲ, ಪಾದಯಾತ್ರೆಯೇ ಏಕೈಕ ಮಾರ್ಗ ಅಂತ ಮೈತ್ರಿ ಪಕ್ಷಗಳು ಪಾದಯಾತ್ರೆಯನ್ನ ಮಾಡ್ತಾ ಇದ್ರೆ, ಆಡಳಿತ ಪಕ್ಷ ಕಾಂಗ್ರೆಸ್ ಇದಕ್ಕೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು? ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಮೂಡಾ ಹಗರಣದೇ ತಗೊಂಡ್ರೆ ನೀವು ಮೈಸೂರು ಸುತ್ತಮುತ್ತ ಯಾರನ್ನೇ ಕೇಳಿದ್ರು ಕೂಡ ಇಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಭಾವನೆಯೇ ಇಲ್ಲ. ಬೇಡದ ವಿಷಯವನ್ನು ಬೆಂಗಳೂರಿನಿಂದ ಮೈಸೂರಿನವರೆಗೂ ಪಾದಯಾತ್ರೆಯ ಮೂಲಕ ಬಿತ್ತುವ ಕೆಲಸವನ್ನು ಈ BJP ಮತ್ತು JDS ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಒಪ್ಪಿಕೊಳ್ಳುವಂಥ ಪ್ರಶ್ನೆಯೇ ಇಲ್ಲ ಅಂಥೇಳಿ ಆಡಳಿತ ಪಕ್ಷ ಹೇಳ್ತಾ ಇದೆ. ಹಾಗಾದರೆ ಪಾದಯಾತ್ರೆಯ ಉದ್ದೇಶ ಏನು? ಯಾವ ಕಾರಣಕ್ಕೆ ಮಾಡ್ತಾರೆ? ಈ ಪಾದಯಾತ್ರೆಯ ಮೂಲಕ ಒಂದು ತಾರ್ಕಿಕ ಅಂತ್ಯ ಸಿಗೋದಕ್ಕೆ ಸಾಧ್ಯವಾ? ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ರಾಜ್ಯ ರಾಜಕೀಯದಲ್ಲಿ ಬಿರುಸಾಗಿದೆ ಪಾದಯಾತ್ರೆಯ ಪಾಲಿಟಿಕ್ಸ್. ನೋಡಿ, ಇವತ್ತು ಬೆಳಗ್ಗೆ ಚಾಲನೆಯನ್ನು ಪಾದಯಾತ್ರೆಗೆ ಕೊಡಲಾಗಿದೆ. 8 ದಿವಸಗಳ ಪಾದಯಾತ್ರೆ ಇದು. 16-20 ದಿನವೊಂದಕ್ಕೆ ನಡೀತಾರೆ. ಆ ನಂತರದ ಸಂದರ್ಭದಲ್ಲಿ ಒಂದು ಕಡೆ ದೊಡ್ಡ ಸಮಾವೇಶ ನಡೆಯುತ್ತೆ. ತಾವು ಪಾದಯಾತ್ರೆ ಮಾಡಿದ್ದ ಯಾಕೆ, ಯಾವ ಕಾರಣಕ್ಕೆ, ಇದೆಲ್ಲವನ್ನ ಆ ಸಮಾವೇಶದ ಮೂಲಕ ತಿಳಿಸ್ಕೊಡ್ತಾರೆ. ಈ ಮೂಲಕ ರಾಜ್ಯದ ಜನತೆಗೆ ಕರ್ನಾಟಕ ಕಾಂಗ್ರೆಸ್ ಆಡಳಿತದ ಅಕ್ರಮವನ್ನು ನಾವು ಜನರ ಮುಂದಿಟ್ಟಿದ್ದೀವಿ ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನೋದು BJP ಮತ್ತು JDSಗೆ ಸಿಗಬಹುದು. ಆದರೆ ಈ ನಡುವೆ ಕಾಂಗ್ರೆಸ್ ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯ. ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಇಲ್ಲದ ವಿಷಯವನ್ನು ವಿಜೃಂಭಿಸಿ ಆಡಳಿತವನ್ನೂ ಮಾಡಕ್ಕೆ ಬೇಡದೆ, ಜ್ವಲಂತ ಸಮಸ್ಯೆಗಳಿದ್ದಾವೆ ಅದನ್ನೂ ಕೂಡ ಚರ್ಚೆ ಮಾಡದೆ ಇವತ್ತು ಪಾದಯಾತ್ರೆಯನ್ನು ಹೊರಟಿದ್ದಾರಲ್ಲ, ಇದಕ್ಕೆ ನಾವೇನಂತ ಕರಿಬೇಕು? ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ. ರೈಟ್, ಇದರ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. DK ಶಿವಕುಮಾರ್ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಯಡಿಯೂರಪ್ಪನವರ ವಿಚಾರ ನಿನ್ನೆ ನನಗೆ ನನ್ನ BJP ಅಧ್ಯಕ್ಷ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳಿದ್ದಾರೆ. ಮಿಸ್ಟರ್ ವಿಜೇಂದ್ರ, ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ಟರು? ಏನ್ ತಪ್ಪು ಮಾಡಿದ್ರು? ಯಾಕೆ BJP ಅವರು ರಾಜೀನಾಮೆ ಕೊಡಿಸಿದ್ರು? ಯಾಕೆ ವಿಧಾನಸೌಧದಿಂದ ಕಣ್ಣಲ್ಲಿ ನೀರಾಕಿ ರಾಜೀನಾಮೆ ತೆಗೆದುಕೊಂಡವರು? ಇದನ್ನ ನೀನು ಹೇಳಬೇಕು. ಇಂದು ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರಲ್ಲ, ಏನು ಇದೇ ಗವರ್ನರ್ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಯಾರು ಸ್ಯಾಂಕ್ಷನ್ ಮಾಡಿದ್ರು? ಯಾರು ಯಡಿಯೂರಪ್ಪನವರ ಜೈಲಿಗೆ ಹೋಗೋದಕ್ಕೆ, ಯಾರು ಯಡಿಯೂರಪ್ಪನವರು ಜೈಲಿಗೆ ಹೋಗೋದಕ್ಕೆ ಕಾರಣಕರ್ತರಾದಂತ ಜನತಾದಳದವರು? ಅದಕ್ಕೂ ಕೂಡ ನೀವು ಉತ್ತರವನ್ನು ಕೊಡಬೇಕು BJP ಅವರು. ಈ ನಮ್ಮ ಹೋರಾಟಕ್ಕೆ ಜಯ ಸಿಗಬೇಕು. ಬಡವರಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ನ್ಯಾಯ ಸಿಗಬೇಕು ನಮ್ಮ ಹೋರಾಟದ ಪ್ರತಿಫಲವಾಗಿ. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಸಮೃದ್ಧಿಯಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಬೇಕು. ಅವರ ಒಂದು ಜೀವನ ಕೂಡ ಸರಿಯಾದಂಥ ಬೆಳೆಯಾಗಿ ಅವರು ಉತ್ತಮ ದಿನಗಳನ್ನು ಕೂಡ ಕಾಣಬೇಕು. ಈ ನಾಡಿನ ರೈತರು ಪ್ರಾರ್ಥನೆ ಮಾಡಿ ಹೊರಟಿದ್ದೇವೆ. BJP JDS ಈ ಒಂದು ಪಾದಯಾತ್ರೆ ಜನಾಂದೋಲನ ನಮಗೆ ಖಂಡಿತವಾಗಿ ಯಶಸ್ಸು ಸಿಗ್ತದೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ಈ ನಮ್ಮ ಹೋರಾಟಕ್ಕೆ ಹೇಳೋದಕ್ಕೆ 4 ಪದ ಅಷ್ಟೇ, ಪಾದಯಾತ್ರೆ ಅಂಥೇಳಿ. ಅದನ್ನು ನಾವು ಅವಲೋಕನ ಮಾಡ್ತಾ ಹೋದರೆ ಬಹಳಷ್ಟು ವಿಚಾರಗಳು ಸಿಗುತ್ತೆ. BJP ಆಯಾಮದಲ್ಲಿ ಹೋಗೋದಾದರೆ ಅವರು ತಮ್ಮ ಮೂಗಿನ ನ್ಯಾರಕ್ಕೆ ನ್ಯಾಯ ಅಂತಿದ್ದಾರೆ. ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಅಕ್ರಮವೇ ಆಗಿಲ್ಲ, ಬೀಜ ಬಿತ್ತೋ ಕೆಲಸ ಮಾಡ್ತಿದ್ದಾರೆ, ಇದನ್ನು ಹೇಗೆ ಒಪ್ಕೊಳ್ಳೋದು ಅಂತ. JDS ಅಂದಾಗ ಆಗಿರುವಂತಹ ಅಕ್ರಮವನ್ನು ಜನರ ಮುಂದಿಡುವಂತಹ ಒಂದು ಪ್ರಯತ್ನ ಅಂತ. ಅಂತಿಮವಾಗಿ ನಾವು ನ್ಯಾಯಾಲಯದ ರೀತಿ ರಾಜಕೀಯ ವಿಮರ್ಶೆ ಅಂತ ಮಾಡಿದಾಗ ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕು. ಒಂದಂತೂ ಜನ ಕ್ಲಾರಿಟಿ ಇದೆ, ಎಲ್ಲರೂ ಅವರೇ ಜರಡಿ ಹಿಡಿದು ಜೊಳ್ಳನ್ನು ಹೊರಗೆ ಹಾಕಿ ಇದರಲ್ಲಿ ಉತ್ತಮರು ಯಾರು ಅಂತ ಹುಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಜನಸಾಮಾನ್ಯರು ಮಾಡಿರ್ತಾರೆ. ಅದೇ 135 ಅನ್ನುವಂಥ ಮ್ಯಾಂಡೇಟ್, ಅದನ್ನು ಅಲುಗಾಡಿಸುವಂಥ ಪ್ರಯತ್ನವನ್ನು BJP ಮತ್ತು JDS ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಹಾಗಾಗಿ ಒಂದು ರೀತಿ ಗೊಂದಲದ ವಾತಾವರಣ ಅಂತೂ ಡೆಫಿನೆಟ್ಲಿ ಸೃಷ್ಟಿಯಾಗಿದೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ JDS ವಕ್ತಾರರಾಗಿರುವಂತಹ ವೀರಣ್ಣ ಅವರಿದ್ದಾರೆ, ನಮಸ್ಕಾರ. ನಮಸ್ತೆ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಮಹಂತೇಶ್ ಹಟ್ಟಿ ಅವರಿದ್ದಾರೆ, ನಮಸ್ಕಾರ. ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರಿದ್ದಾರೆ, ನಮಸ್ಕಾರ. ನಮಸ್ಕಾರ. BJP ವಕ್ತಾರರಾಗಿರುವಂತಹ ದಿಲೀಪ್ ಅವರಿದ್ದಾರೆ, ನಮಸ್ತೆ ಮೇಡಮ್.
ಪಾದಯಾತ್ರೆ ಯಾವ ಕಾರಣಕ್ಕೆ ಮಾಡ್ತಿದ್ದೀರಿ ದಿಲೀಪ್ ಅವರೇ? ನೀವು ಯಶಸ್ವಿ ಆಗ್ತೀರಿ ಅನ್ನುವಂಥ ವಿಶ್ವಾಸ ಇದೆಯಾ? ಈ ಪಾದಯಾತ್ರೆಯ ಮೂಲಕ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀರಾ? ಖಂಡಿತ ಮೇಡಮ್. ನೋಡಿ, ನಾವು 10 ದಿವಸಗಳ ಕಾಲ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಕೆಂಗೇರಿಯಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಬಿಡದಿವರೆಗೂ ಇವತ್ತು ಕ್ಲೋಸ್ ಮಾಡ್ತೀವಿ. ನಾವು ಇವತ್ತು ಎಲ್ಲೋ ಒಂದು ಕಡೆ ಮೂಡ ಅಂತಕ್ಕಂಥ ಒಂದು ನಿಗಮದ ಒಂದು ಅಭಿವೃದ್ಧಿ ನಿಗಮದಲ್ಲಿ ಮೂಡ ಅಂತಕ್ಕಂಥ ಒಂದು ಅಲ್ಲಿ ಅಕ್ರಮ ನಡೆದಿರ್ತಕ್ಕಂಥದ್ದು, ಆ ವಿಚಾರವನ್ನ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲ್ಲ. ಒಂದು ದಿವಸ ಮುಂಚೆನೆ ಸದನವನ್ನ ಕ್ಲೋಸ್ ಮಾಡ್ತಾರೆ, ನಿಲ್ಲಿಸ್ತಾರೆ, ಚರ್ಚೆ ಮಾಡೋದು ಬೇಡ ಅಂತೇಳಿ. ಇವರು ಎಲ್ಲೋ ಒಂದು ಕಡೆ ಭಯ ಇದೆ ಸಿದ್ದರಾಮಯ್ಯನವರಿಗೆ, ಇದ್ರ ವಿಚಾರವಾಗಿ ಚರ್ಚೆ ಆದ್ರೆ ಎಲ್ಲಿ ನಮಗೆ ನನ್ನ ತಲೆ ಮೇಲೆ ಬಂದ್ಬಿಡುತ್ತೋ ಅನ್ನೋ ವಿಚಾರ ಒಂದು ಭಯ ಇದೆ. ಮತ್ತೆ ಇವರು ಸ್ವತಃ ಎದುರೋಗಿದ್ದಾರೆ ಸಿದ್ದರಾಮಯ್ಯನವರು. ಹೇಗೆ ಅಂತ ಹೇಳ್ತೀನಿ. ಈಗ ಮೊದಲು ಅಬ್ರಾಹಂ ಅಂತಕ್ಕಂಥವ್ರು ಒಂದು ಕೇಸ್ ಫೈಲ್ ಮಾಡ್ತಾರೆ. ಟಿ ಜೆ ಅಬ್ರಾಹಂ ಅಂತಕ್ಕಂಥವ್ರು ರಾಜ್ಯಪಾಲರಿಗೆ ದೂರು ಕೊಡ್ತಾರೆ. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ. ನೋಡ್ರಿ, ಈ ತರ ಅಬ್ರಾಹಂ ಅಂತಕ್ಕಂಥವ್ರು ನನಗೊಂದು ಕೇಸ್ ಕೊಟ್ಟಿದ್ದಾರೆ, ಇದಕ್ಕೊಂದು ರೀಸನ್ ಕೊಡಿ, ನನಗೆ ಒಂದು ಶೋಕಾಸ್ ನೋಟಿಸ್, ಕಾರಣ ಹೇಳಿ ಅಂತ ಕೊಟ್ಟಿದ್ದಾರೆ. ಈ ಕಾರಣಕ್ಕೋಸ್ಕರ ಇವ್ರು ಮಂತ್ರಿಮಂಡಲ ಎಲ್ಲ ಸೇರ್ಕೊಂಡು ಅದ್ರ ವಿರುದ್ಧವಾಗಿ ನಿರ್ಣಯ ತಗೊಳ್ಳೋದು ಯಾಕೆ? ಇದ್ರ ಅವಶ್ಯಕತೆ ಇತ್ತಾ? ಅವ್ರು ಕೇಳಿರೋದೇನು? ಕೇಸ್ ಫೈಲ್ ಮಾಡಿದಾರ ಸ್ವಾಮಿ, ಕಾರಣ ಕೇಳಿದಾರ ಅಷ್ಟೇ. ಏನ್ ನೀವು ಮಾಡಿದೀರಾ ಇಲ್ವಾ ಅಂತ ಕಾರಣ ಕೊಡಿ. ಅದು ಬಿಟ್ಬಿಟ್ಟು ಬಿಜೆಪಿ ಅವರು ಸಂವಿಧಾನವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಬಿಜೆಪಿ ಅವರು ರಾಜ್ಯಪಾಲರನ್ನ ಎತ್ಕಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳನ್ನ ಬಂಧಿಸಕ್ ಹೋಗ್ತಾ ಇದ್ದಾರೆ. ರೀ, ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಬಂಧನ ವಿಚಾರ ಎಲ್ರಿ ಬರ್ತದೆ? ಯಾಕೆ ಎದುರುಕೊಳ್ತಾ ಇದ್ದೀರಾ? ಕಾರಣ ಕೇಳ್ತಿದಾರೆ ಅಷ್ಟೇ. ಸದನದಲ್ಲಿ ಮೂಡ ಹಗರಣದ ಬಗ್ಗೆ ಚರ್ಚೆಯಾಗದೆ ಸದನವನ್ನೇ ಮುಗಿಸಿಬಿಟ್ರು ಅನ್ನುವಂಥ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮೇಲೆ ನೀವು ಮಾಡ್ತಾ ಇದ್ದೀರಲ್ಲ, ಅದೇ ಕಾಂಗ್ರೆಸ್ನವರು ಅದೇ ಸದನದಲ್ಲಿ ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ, ಅತಿವೃಷ್ಟಿಯಾಗಿದೆ, ಬೆಳೆಯೇ ನಾಶ ಆಗ್ತಾ ಇದೆ, ರೈತರ ಆತ್ಮಹತ್ಯೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದನ್ನು ತಡೆಯುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷ ನಿಮ್ಮ ಜವಾಬ್ದಾರಿ ತೋರಿಸಿ ಅಂದಾಗ ಕಿವಿಗೆ ಹತ್ತಿ ಇಟ್ಕೊಂಡಿದ್ರೆ? ನೋಡಿ, ನಮ್ಮದು ಒಂದು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷ ಆಗಿ ನಮ್ಮದು ಸಹ ಜವಾಬ್ದಾರಿ ಇದೆ. ಈ ವಿಚಾರದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಅಲ್ಲಿ ಫ್ಲಡ್ ನಡೆದಿರ್ತಕ್ಕಂಥ ಜಾಗಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಸಹ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಅವರು ಅದನ್ನ ತಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ವಾಲ್ಮೀಕಿ ನಿಗಮ ಮಂಡಳಿ ಆಗಿರ್ಬೋದು ಅಥವಾ ಮೂಡ ವಿಚಾರದಲ್ಲಿ ಆಗಿರ್ಬೋದು, ಇಲ್ಲಿ ಇವರು ಲೂಟಿ ಹೊಡೆದಿರ್ತಕ್ಕಂಥ ದುಡ್ಡು ಬಂದು ದಲಿತರ ಜಾಗವನ್ನ ಲೂಟಿ ಹೊಡೆದಿದ್ದಾರೆ. ಜವರ ಅಂತಕ್ಕಂಥ ಒಬ್ಬ ದಲಿತ ವ್ಯಕ್ತಿಯ ಜಾಗವನ್ನ ಲೂಟಿ ಹೊಡೆದಿದ್ದಾರೆ. ಇಲ್ಲಿ ವಾಲ್ಮೀಕಿ ನಿಗಮ ಮಂಡಳಿ ಅಲ್ಲಿ ದಲಿತರ ದುಡ್ಡು ಅದನ್ನ ಲೂಟಿ ಹೊಡೆದಿದ್ದಾರೆ. ಇದು ಜನಸಾಮಾನ್ಯರ ದುಡ್ಡು, ರೈತರು ಕೊಡ್ಬೇಕಾಗಿದ್ದ ದುಡ್ಡು, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಬೇಕಾಗಿರೋ ದುಡ್ಡು, ರೈತರಿಗೆ ಒಂದು ಬೋರ್ವೆಲ್ ಹಾಕ್ಸ್ ಕೊಡ್ಬೇಕಾಗಿರೋ ದುಡ್ಡು, ಯಾವ್ದೋ ಒಬ್ಬ ಬಡವನಿಗೆ ಮನೆ ಕಟ್ಸ್ಕೊಡ್ಬೇಕಾಗಿರೋ ದುಡ್ಡು, ಈ ಜನಸಾಮಾನ್ಯರ ದುಡ್ಡನ್ನ ಲೂಟಿ ಹೊಡೆದಿರೋದನ್ನ ನಾವು ಸದನದ ಒಳಗಡೆ ಪ್ರಶ್ನಿಸಬೇಕಾಗಿರೋದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ವಿರೋಧ ಪಕ್ಷ ಜವಾಬ್ದಾರಿಯುತ ವಿರೋಧ ಪಕ್ಷ ಆಗಿ ನಮ್ಮ ಕರ್ತವ್ಯ, ಅದನ್ನ ಪ್ರಶ್ನೆ ಮಾಡಿದೀವಿ. ರೈಟ್, ಗಾಟ್ ಇಟ್. ನೀವು ಹೋರಾಟವನ್ನ ಮಾಡ್ತಾ ಇದ್ರಿ, ಆದ್ರೆ 2 ಪ್ರಮುಖ ವಿಚಾರಗಳನ್ನ ಅಷ್ಟೇ ಸುತ್ತುವರಿತಾ ಇದ್ದೀರಲ್ಲ. ಹಾಲಿನ ಪ್ರೋತ್ಸಾಹಧನ 800 ಕೋಟಿ ರೂಪಾಯಿ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಅತಿವೃಷ್ಟಿಯಾಗಿದೆ, ಗ್ರಾಮಗಳಿಗೆ ನೀರು ನುಗ್ಗಿದೆ, ಇವು ಸಮಸ್ಯೆಗಳೇ. ಜನರು ಪ್ರಾಣ ಕುತ್ತಿಗೆಗೆ ಬಂದಿದೆ, ಅವುಗಳ ಬಗ್ಗೆ ನೀವು ಹೋರಾಟ ಬೇಕಲ್ವಾ? ರೈತರ ವಿಚಾರವಾಗಿ ಹಾಲಿನ ಪ್ರೋತ್ಸಾಹ ಧನ ಆಗಿರ್ಬೋದು, ಕೃಷಿ ಸಮ್ಮಾನ್ ಯೋಜನೆ ನಿಲ್ಲಿಸಿರ್ತಕ್ಕಂಥದ್ದಾಗಿರ್ಬೋದು, ಬೆಲೆ ಏರಿಕೆ, ಬಿತ್ತನೆ ಬೀಜದ ಬೆಲೆ ಏರಿಕೆಗಳಾಗಿರ್ಬೋದು, ಅಥವಾ TCಗೆ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ ಆಗಿರ್ಬೋದು, ಇವೆಲ್ಲ ನಿಲ್ಲಿಸಿರೋದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಸದನದ ಒಳಗಡೆನೂ ಮಾಡ್ತಾ ಇದೀವಿ, ಹೊರಗಡೆನೂ ಮಾಡ್ತಾ ಇದೀವಿ. ಮೊದಲಿಂದಲೂ ಸಹ ನಾವು ಹಮ್ಮಿಕೊಂಡಿದ್ದು ಮೈಸೂರು ಮುತ್ತಿಗೆ ಚಳವಳಿನ ಹಮ್ಮಿಕೊಂಡು, ಅವತ್ತೂ ಸಹ ಇವರ ಒಂದು ಪೊಲೀಸನ ಹತ್ತಿಕ್ಕೆ ಅದನ್ನ ಬಿಡದಿನಲ್ಲೇ ತಡಿತಕ್ಕಂಥ ಕೆಲಸ ಮಾಡಿದ್ರು. ಅದಾದ್ಮೇಲೆ ವಿಧಾನಸಭಾ ಚಳವಳಿ ಇಟ್ಕೊಂಡು ಅದನ್ನು ಸ್ಟಾಪ್ ಮಾಡೋದು, ಅದನ್ನು ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಕೊನೆಗೆ ನಾವು ನಡ್ಕೊಂಡೋಗಿ ಪಾದಯಾತ್ರೆ ಮುಖಾಂತರ ಚಳವಳಿ ಮಾಡೋಣ ಅಂತ ಹೇಳಿ ಇವತ್ತು ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದ್ದೀವಿ. ರೈಟ್. ಮಹಂತೇಶ್ ಶೆಟ್ಟಿ ಅವರೇ, ಸಿದ್ದರಾಮಯ್ಯನವರು ಭಯಭೀತರಾಗಿದ್ದಾರೆ. ಈ ಪಾದಯಾತ್ರೆ ಮುಗಿಯೋದೊಳಗೆ ತಮ್ಮ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರ್ತಾರೆ. 135 ಅನ್ನುವಂಥ ಮ್ಯಾಂಡೇಟ್ನ ಸರ್ಕಾರವೇ ಇರೋದಿಲ್ಲ ಅನ್ನುವಂಥ ಕಾನ್ಫಿಡೆನ್ಸ್ಲೇ ಪಾದಯಾತ್ರೆ ಮಾಡ್ತಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನು? ನೋಡಿ ಮೇಡಮ್, ಸಿದ್ದರಾಮಯ್ಯ ಸಾಹೇಬ್ರವರು ಅಣ್ಣ ಬಸವಣ್ಣನ ಹಾದಿಯಲ್ಲಿ ನಡೆದಂಥ ಏಕೈಕ ಮುಖ್ಯಮಂತ್ರಿಗಳು. ಇಡೀ ದೇಶವೇ ಒಪ್ಪಿಕೊಳ್ಳುವಂಥ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಹೋಲಿಕೆ ಮಾಡಿದ್ರೆ ಬಿಜೆಪಿಯವರು ಒಬ್ಬ ಒಳ್ಳೆ ನಾಯಕ ಸಿದ್ದರಾಮಯ್ಯನವರಂತ ಒಪ್ಪಿಕೊಳ್ಳುವಂಥ ವ್ಯವಸ್ಥೆಯೂ ಸಹ ಅವರು ಈ ಹಿಂದೆ ನೋಡಿದ್ದಾರೆ. ಎಷ್ಟೋ ನಾಯಕರುಗಳು ಸಹ, ನಮ್ಮ ಪಕ್ಕದ ಬಿಜಾಪುರ ಜಿಲ್ಲೆಯ ಒಬ್ಬ ಪ್ರಭಾವಿ ನಾಯಕರು ಸಹ ಸಿದ್ದರಾಮಯ್ಯನವರನ್ನ ಹೊಗಳೇ ಹೇಳ್ತಾರೆ. ಅವರಿಗೆ ಯಾವುದೇ ಭಯ ಅನ್ನೋ ಪ್ರಶ್ನೆ ಇಲ್ಲ. ಸ್ವತಃ ಅವರೊಬ್ಬರು ವಕೀಲರಾಗಿ ಕೆಲಸ ಮಾಡಿದಂಥವರು ಇಂಥ 100 ಸಮಸ್ಯೆಗಳನ್ನು ಎದುರಿಸಿದ್ದಾರೆ. 15 ಬಾರಿ ಈ ರಾಜ್ಯಕ್ಕೆ ಉತ್ತಮವಾದ ಬಜೆಟನ್ನು ಕೊಟ್ಟಿದ್ದಾರೆ. ಅದು ಈ ರಾಜ್ಯದ ಜನತೆಗೆ ಗೊತ್ತಿದೆ. ಯಾರೋ GT ಅಂತೇಳಿ ಒಬ್ಬ ಹೋರಾಟಗಾರನ ಕೊಟ್ಟಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡುವಂಥ ವ್ಯವಸ್ಥೆ ಇರುತ್ತೆ, ಅದು ಉತ್ತರ ಕೊಡ್ತಾರೆ. ಆದರೆ ಇದ್ರ ಹಿಂದ್ಗಡೆ
ಏನು ಕುಮ್ಮಕ್ಕಿದೆ, ಯಾರಿದ್ದಾರೆ ಅನ್ನೋದನ್ನು ಸಹ ಮುಂದಿನ ದಿನಮಾನಗಳು ಬೆಳಗಾಗುತ್ತೆ. ಈಗಾಗಲೇ ಅವ್ನು ಏನವನು ಯಾರವನು, ಅವನ ಹಿಂದ್ಗಡೆ ಎಷ್ಟು ಪ್ರಶ್ನೆ ಇತ್ತು, ಅವನ ಹಿಂದ್ಗಡೆ ಬಯಲು ಏನಿತ್ತು ಅನ್ನೋದನ್ನು, ಅವನ ಮೇಲೆ ಯಾವ್ಯಾವ ಕೇಸ್ಗಳು ಸಹ ಇದ್ದು ಅನ್ನೋದನ್ನು 3 ಗಂಟೆಗೆ ಈಗಾಗಲೇ ಬಯಲಾಗ್ತಾ ಇದೆ. ಅವನು ತಾನೇ ಒಪ್ಕೊಳ್ಳುವಂತ ಪರಿಸ್ಥಿತಿ, ನನ್ನ ಹಿಂದ್ಗಡೆ ಯಾರು ಇದನ್ನು ಚೂ ಬಿಟ್ಟಿದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆನೂ ಸಹ ಮುಂಬರುವ ದಿನಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಕ್ಷಣ ಮಾತ್ರದಲ್ಲಿ ಅದು ಹೊರಗೆ ಬರುತ್ತೆ. ಸಿದ್ದರಾಮಯ್ಯನವರ ಭಯ ಅನ್ನೋದು ಅವರ ಜಾಯಮಾನದಲ್ಲಿ ಇಲ್ಲ, ಅದನ್ನು ಒಪ್ಕೊಳ್ಳುವಂತ ಪ್ರಶ್ನೆನೂ ಇಲ್ಲ. ಸಿದ್ದರಾಮಯ್ಯ ವಾಲ್ಮೀಕಿ ಮತ್ತು ಮೂಡಾ ಹಗರಣ ಅಂತ ಎತ್ಕೊಂಡಿದ್ದಕ್ಕೆ ಬಿಜೆಪಿಯ ಹಗರಣಗಳು ನಿಮಗೆ ನೆನಪಾಯ್ತಾ? ಈಗಾಗಲೇ 21 ಹಗರಣಗಳನ್ನ ಹೊರಗೆ ಬಿಟ್ಟಿದೀವಿ. ಈ ರಾಜ್ಯದ ಜನತೆ ನಿಮಗೆಲ್ಲ ಗೊತ್ತಿದೆ. 1 ವರ್ಷ 3 ತಿಂಗಳಾದ್ಮೇಲೆ, ಯಾಕೆ ಆರಂಭದಲ್ಲೇ ಗೊತ್ತಾಗ್ಲಿಲ್ವಾ? 21 ಹಗರಣಗಳು ಆದ್ಮೇಲೆ ಇನ್ನೂ 100 ಬಾಕಿ ಇದೆ, 100 ಬಾಕಿ ಅನ್ನೋದನ್ನ ಅವ್ರಿಗೆ ಗೊತ್ತಾಗತ್ತೆ. ಈ ಪಾದಯಾತ್ರೆ ಮುಗಿಯೋದ್ರೊಳಗಡೆ ಪ್ರತಿಯೊಬ್ಬರ ಏನ್ ಜಾಯಮಾನ ಇದೆಯಲ್ಲ ರೀ, ಸುಳ್ಳಲ್ರಿ, ನಿಮ್ಮ ಮುಖ್ಯಮಂತ್ರಿಗಳು 3 ಜನ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಆ 3 ಜನ ಮುಖ್ಯಮಂತ್ರಿಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಹಗರಣ ಇದ್ರೆ, ಎಷ್ಟು ಸಾರಿ ಜೈಲಿಗೆ ಹೋಗಿ ಬಂದಿದ್ದಾರೆ, ಎಷ್ಟು ಮಂತ್ರಿ ಮಂಡಲದವರು ಜೈಲಿಗೆ ಹೋಗಿ ಬಂದಿದ್ದಾರೆ, ಅದು ಗೊತ್ತಿದೆ ರೀ. ನಾವ್ ಹೇಳೋದಲ್ಲ, ರಾಜ್ಯದ ಜನತೆ ತೀರ್ಮಾನ ಮಾಡಿ ನಿಮ್ಮನ್ನ ಮನೆಗೆ ಕಳಿಸಿದ್ದಾರೆ. ಆದ್ರೂ ಸಹ ಸಿದ್ದರಾಮಯ್ಯನವರು ಭಯ ಬೀಳುವಂತ ವ್ಯವಸ್ಥೆ ಇಲ್ಲ. ಈ ರಾಜ್ಯದ ಯೋಗಕ್ಷೇಮವನ್ನ, ರೈತರ, ಮಹಿಳೆಯರ, ಯುವಕರ ಕಾರ್ಯವೈಖರಿಯನ್ನ ನೋಡೋದು ನಮ್ಮ ಸರ್ಕಾರದ ಧರ್ಮ, ನಮ್ಮ ಧರ್ಮ. ಅದನ್ನ ಯೋಗಕ್ಷೇಮವನ್ನ ವಿಚಾರಿಸ್ತೇವೆ, ಮಾಡ್ತೇವೆ, ಆ ಸರ್ಕಾರವನ್ನು ಮುಂದುವರಿಸ್ತೇವೆ. ಮಂತ್ರಿಮಂಡಲದಲ್ಲಿ ಯಾಕೆ ಇವರು ನಿರ್ಣಯನ ತಗೊಬೇಕಾಗಿತ್ತು? ಅದಕ್ಕೂ ಸಿದ್ದರಾಮಯ್ಯನವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಓಕೆ, ವೀರಣ್ಣವರೇ, ಬಿಜೆಪಿ ಪಾದಯಾತ್ರೆನ ಇದು JDS ಪಾದಯಾತ್ರೆನ, ಮೈತ್ರಿ ಪಾದಯಾತ್ರೆನ, ಯಾಕೆ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಇವತ್ತು ಯಾರು ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದ್ರು, ಬಿಜೆಪಿ JDS ಅನ್ನ ಆಪೋಷಣ ತಗೊಳ್ತಾ ಇದೆ, ಹೇಳ ಹೆಸರಿಲ್ಲದ ಹಾಗೆ ಪ್ರಾದೇಶಿಕ ಪಕ್ಷ ಮುಳುಗ್ ಹೋಗುತ್ತೆ ಅಂತ. ಮೇಡಮ್ ನೋಡಿ, ಇದು ನೀವು ಮೊದಲನೇದಾಗಿ ಪಾದಯಾತ್ರೆ ಬಗ್ಗೆ ಕೇಳಿದ್ರಿ. ಇದು NDA ಒಕ್ಕೂಟದ JDS ಮತ್ತು BJP ಮೈತ್ರಿಯ ಪಾದಯಾತ್ರೆ. ಇದು ನಾವು ಮಾಡ್ತಾ ಇರೋ ಉದ್ದೇಶ ಒಂದೇನೆ, ಬೆಂಗಳೂರು ಟು ಮೈಸೂರು ಚಲೋ ಪಾದಯಾತ್ರೆ ಕಾರ್ಯಕ್ರಮ ಮಾಡ್ತಾ ಇರೋದು. ಮೂಡಾದಲ್ಲಾಗಿರುವಂಥ ಅಕ್ರಮ, ಭ್ರಷ್ಟಾಚಾರ, ರಾಜ್ಯ ಸರ್ಕಾರ ಇರ್ಬೋದು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ನೇರವಾಗಿ ಅವರ ಕುಟುಂಬ ಸದಸ್ಯರು, ಅವರ ಕುಟುಂಬದಲ್ಲೇ ಈ ಒಂದು ಅಕ್ರಮ ಆಗಿರೋದ್ರಿಂದ ಈಗಾಗಲೇ ಸಾಕಷ್ಟು 1 ತಿಂಗಳಿಂದನೂ ನಾವು ನೋಡ್ತಾನೆ ಬಂದಿದ್ದೀವಿ, ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿದೆ. ಹೀಗಾಗಿ ನಾವು ಅವ್ರನ್ನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು, ಮತ್ತು ಏನೊಂದು ಕಾನೂನುಬದ್ಧವಾಗಿ ಒಂದು ತನಿಖೆನ ಎದುರಿಸಬೇಕು ಅಂತ ಹೇಳಿ ಒಂದು ಹೋರಾಟನ ಪಾದಯಾತ್ರೆ ಮೂಲಕ ಜನಜಾಗೃತಿ ಮಾಡಿಸುವ ಮೂಲಕ ನಾವು ಮಾಡ್ತಾ ಇದ್ದೀವಿ. ಇದರಿಂದ ಭೀತಿ ಆಗಿರುವಂಥ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ, ಒಂದು ದಿನಕ್ಕೆ ಹಿಂದೆನೇ ಜನಾಂದೋಲನ ಸಭೆ ಸಮಾವೇಶ ಅಂತ ಹೇಳಿ ನಾವು ಪಾದಯಾತ್ರೆ ಹೋಗೋದಕ್ಕೆ ಮುನ್ನೆನೇ ಜನಗಳನ್ನ ಎಚ್ಚರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಒಂಥರ ಒಳ್ಳೇದೇ ಆಯ್ತು. ಕಾಂಗ್ರೆಸ್ ಎದುರ್ಕೊಂಡಿದೆ, ಅವರು ಕೂಡ ನಮ್ಮ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ನಿಮ್ಮ ಪಾದಯಾತ್ರೆ ಮೂಲಕ ಅಲ್ಸಿರೋ ಜನಕ್ಕೂ ಒಂದು ಕ್ಲಾರಿಟಿ ಸಿಗುತ್ತೆ. ಹೌದು, ಜನ ನೋಡಿ, ನಾವು ಲೂಟಿ ಹೊಡೆದ್ಬಿಟ್ಟಿದೀವಿ, ಬಿಜೆಪಿ ಮತ್ತೆ JDS ಮೈತ್ರಿ ಬರ್ತಾ ಇದೆ ಪಾದಯಾತ್ರೆ, ನೀವೆಲ್ಲ ನೋಡಿ ಗಮನಿಸಿ ಅಂತ ಹೇಳಿ ಎಚ್ಚರಿಸ್ತಾ ಇದ್ದಾರೆ. ರಾಜ್ಯದ ಜನತೆ ಭ್ರಷ್ಟಾಚಾರದ ವಿರುದ್ಧವಾಗಿದ್ದಾರೆ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ 14 ತಿಂಗಳು ಕಳೆದಿದೆ, ಯಾವುದೇ ಒಂದು ಅಭಿವೃದ್ಧಿ ಕೆಲಸನೂ ಮಾಡ್ಲಿಕ್ಕಾಗಿಲ್ಲ. ಜನರ ತೆರಿಗೆ ಹಣನ ಪೋಲ್ ಮಾಡ್ತಾ ಇದ್ದಾರೆ. ನೋಡಿ, SCP TSP ಯೋಜನೆಗಿದ್ದ ಹಣ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿದ್ದಾರೆ. ಬರೀ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿದ್ರೆ ಪರವಾಗಿರ್ಲಿಲ್ಲ, ಆದ್ರೆ ಅಲ್ಲಿ ಅನುಷ್ಠಾನ ಸಮಿತಿಗಳು ಮಾಡಿಕೊಂಡು ಅವರ ಕಾರ್ಯಕರ್ತರುಗಳನ್ನೇ ಸುಮಾರು 5-6 ಸಾವಿರ ಜನ ಕಾರ್ಯಕರ್ತರುಗಳನ್ನ ಅದರಲ್ಲಿ ನೇಮಕ ಮಾಡಿ ಅವರಿಗೆ ಮಾಸಿಕ ಇದು ಕೊಡ್ತಾ ಇದ್ದಾರೆ, ಏನು ವೇತನ ಇರ್ಬೋದು, ಭತ್ಯೆ ಇರ್ಬೋದು. ಇದು ಜನರ ತೆರಿಗೆ ಹಣ ಪೋಲಾಗ್ತಾ ಇದೆ. ಈಗ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಮೂಡಾ ಬಗ್ಗೆ ಅಂತ ಹೇಳಿದಾಗ, ಈಗ ಮೂಡಾದು ನೋಡಿ, ಇವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯವರು. ಅಂದರೆ ಹಿಂದೆ 98ರಲ್ಲಿ ಅವರು ಉಪಮುಖ್ಯಮಂತ್ರಿ ಆಗಿದ್ರು, ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾಗ ಅದೊಂದು ಜಾಗದ ಡಿನೋಟಿಫಿಕೇಶನ್ ಆಗಿರುತ್ತೆ, ಅದಕ್ಕೆಲ್ಲ ಬಹಳ ಇತಿಹಾಸಗಳಿದೆ. ಈಗ ಸಿದ್ದರಾಮಯ್ಯ 21 ಹಗರಣಗಳನ್ನ ಬಯಲಿಗೆ ತರೋದ್ರ ಮೂಲಕ ಈ ಮೂಡಾ ಹಗರಣನು ನಿಷ್ಪಕ್ಷಪಾತವಾಗಿ SIT ರಚನೆ ಮಾಡಿ ತನಿಖೆ ಮಾಡ್ತಾರೆ ಅಂದ್ರೆ, ಲೋಕಲ್ JDS ನಲ್ಲಿ ಅಥವಾ ನಿಮ್ಮ JDS ಪಕ್ಷದ ಯಾರೇ ಆಗಿದ್ರು ಮೂಡಾದಲ್ಲಿ ಭಾಗಿಯಾಗಿ ಅವರು ಹಂಚಿಕೆಯಾಗಿ ಅವರನ್ನೂ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತನಿಖೆಗೊಳಪಡಿಸಿದ್ರೆ ಇವತ್ತು ನೋಡಿ, ಕಾನೂನುಬದ್ಧವಾಗಿ ಯಾರಿಗೆ ಅದು ಹಂಚಿಕೆ ಆಗಿದೆ ಅದರಲ್ಲಿ ಯಾವುದೇ ಕಾನೂನು ತೊಡಕುಗಳು ಬರೋದಿಲ್ಲ. ಎಲ್ಲಿ ಅಕ್ರಮವಾಗಿದೆ ನೋಡಿ, ಇಲ್ಲಿ
ಅಲ್ಲಿ ಮೂಡಾದ ಒಂದು ನಿಯಮ ಮತ್ತು ಕಾನೂನು ಏನಿದೆ ಅದು ಉಲ್ಲಂಘನೆ ಆಗಿ ಹಂಚಿಕೆ ಆಗಿದೆ ಸೈಟು. 14 ಸೈಟು ಸನ್ಮಾನ್ಯ ಸಿದ್ದರಾಮಯ್ಯವರ ಮಡದಿ ಪಾರ್ವತಮ್ಮ ಸಿದ್ದರಾಮಯ್ಯವ್ರಿಗೆ. ಅಂದ್ರೆ ಆಸ್ ಪರ್ ಯುವರ್ ಕಾಂಟೆಕ್ಸ್ಟ್ JDS ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಆಸ್ ಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲೇನ್ ಕಾನೂನುಬದ್ಧವಾಗಿ ಸೈಟ್ ಎಷ್ಟಾದ್ರೂ ಪಡ್ಕೊಂಡಿದ್ರೆ ನಿಮ್ದು ಅಪಸ್ವರ ಇಲ್ಲ, ಎಲ್ಲಿ ಉಲ್ಲಂಘನೆ ಆಗಿದೆ. ಇವತ್ತು ನೋಡಿ, ಸುಮಾರು 16 ವರ್ಷದಿಂದ 86,000 ಜನ ಸಾರ್ವಜನಿಕರು ಒಂದು ಅರ್ಜಿಯನ್ನ ಹಾಕಿ ಮೂಡಾಗೆ ಸೈಟ್ಗೆ ಕಾಯ್ತಾ ಕುಳಿತಿದ್ದಾರೆ. ಇಲ್ಲಿ ಇವರು ಅಕ್ರಮವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು 14 ಸೈಟ್ ಅನ್ನ ಅವರ ಅಧಿಕಾರದಲ್ಲಿ ಇರ್ಲಿಲ್ಲ ಆಗ ಯಾರು. ಸಿದ್ದರಾಮಯ್ಯ ಅಲ್ಲಲ್ಲ, ಇದು ನೀವು ಇತಿಹಾಸ ನೋಡ್ಬೇಕು. ಇದು ಇವತ್ತದು ನೆನ್ನೆದಲ್ಲ, ಇದು ಸುಮಾರು 20 ವರ್ಷದ ಇತಿಹಾಸ. ಅದು ಲೇಔಟ್ ಫಾರ್ಮೇಶನ್ಗೆ ಫಸ್ಟ್ ನೋಟಿಫಿಕೇಶನ್ ಬಂದಿದ್ದು 1991, ಫೈನಲ್ ನೋಟಿಫಿಕೇಶನ್ ಆಗಿದ್ದು 97. ಇದು ಅಲ್ಲಿ ಲೇಔಟ್ ಫಾರ್ಮೇಶನ್ ಆಗಿ ಸೈಟ್ ಎಲ್ಲ ವಿತರಣೆ ಆಗೋಗಿತ್ತು. 2006 ಏನೋ ಖರೀದಿ ಇವರ ಬಾಮೈದ. 2009-10 ಕುಂಕುಮ ದಾನಪತ್ರ, ಕುಂಕುಮ ದಾನಪತ್ರ ಅಂತ ಅರಿಶಿನ ಕುಂಕುಮಕ್ಕೋಸ್ಕರ ಅಂತ ಹೇಳಿದ್ದಾರೆ. ಯಾರು ಅವರ ಬಾಮೈದ ಮಲ್ಲಿಕಾರ್ಜುನ್ ಅವರು ಪಾರ್ವತಪ್ಪ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರುವಂತದ್ದು. ಅದಾದ ನಂತರ ಅಲ್ಲಿ ಇನ್ನೊಂದೇನಾಗಿದೆ, 50:50 ಪ್ರಮಾಣದಲ್ಲಿ ಹಂಚಿಕೆ ಆಗಿದೆ. ಇದು 2013 ಹಿಂದೆ ಆಗಿರುವಂತ ಹಂಚಿಕೆಗಳಿಗೆ ಮಾತ್ರ ಅನ್ವಯ. 2013 ನಂತರ 50:50 ಹಂಚಿಕೆನೇ ಇಲ್ಲ. ಇನ್ನೂ ಒಂದು ಇದಿದೆ, ಏನಂದ್ರೆ ಅಲ್ಲಿ ಲೇಔಟ್ ಫಾರ್ಮೇಶನ್ ಆಗಿರೋದು ಇದು 2002 ಮುಕ್ತಾಯ ಆಗಿದೆ. 2002 ಅಥವಾ ಅದರ ನಂತರ ಫಾರ್ಮೇಶನ್ ಆಗೋ ಲೇಔಟ್ ಅಲ್ಲಿ ಹಂಚಿಕೆ ಆಗ್ಬೇಕಿತ್ತು. ಇದು 1982 ಇಸ್ವಿಯಲ್ಲಿ ಫಾರ್ಮೇಶನ್ ಆಗಿರೋ ಲೇಔಟ್ ವಿಜಯನಗರ 4ನೇ ಅಂತ, ಅಲ್ಲಿ ಇವ್ರಿಗೆ ಹಂಚಿಕೆ ಆಗಿದೆ. ಇದೆಲ್ಲಾನು ಭ್ರಷ್ಟಾಚಾರದ ಒಂದು ನಿಗ್ರಹ ಕಾಯ್ದೆ ಇಡಿ ಬರ್ತದೆ ಇದೆಲ್ಲ. ಹಾಗಾಗಿ ಇವತ್ತು ಗವರ್ನರ್ ರಾಜ್ಯಪಾಲರ ಅಂಗಳದಲ್ಲಿ ದೂರು ಕೂಡ ಇದೆ, ಕಾರಣ ಕೇಳಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. 7 ದಿನಕ್ಕೆ ಕೇಳಿದ್ರು, ಈಗಾಗಲೇ 8ನೇ ದಿನ ಇವತ್ತು ನಡೀತಾ ಇದೆ ಅನ್ಸುತ್ತೆ. ಇದು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ದೇನೆ ಪ್ರಾಸಿಕ್ಯೂಷನ್ ಕೂಡ ಆರ್ಡರ್ ಮಾಡಬಹುದಿತ್ತು, ಆದ್ರೆ ರಾಜ್ಯಪಾಲರು ಆ ರೀತಿ ಮಾಡಿಲ್ಲ. ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತವರೆಗೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಅದಕ್ಕೆ ಉತ್ತರ ಕೂಡ ಕೊಡಕ್ಕಾಗಿಲ್ಲ. 8ನೇ ದಿನ ಇವತ್ತು. ಆದ್ರೆ ಸಂಪುಟ ಸಭೆ ಅಥವಾ ಮಂತ್ರಿಗಳ ಪರಿಷತ್ ಸಭೆ ಅಂತ ಹೇಳ್ತಿದ್ದಾರೆ, ಅಂದ್ರೆ ಅವತ್ತು ಮುಖ್ಯಮಂತ್ರಿ ಪಾಲ್ಗೊಂಡಿಲ್ಲ ಅದರಲ್ಲಿ. ಅದರಿಂದ ಇವ್ರೇನು ರಾಜ್ಯಪಾಲರು ಅರ್ಜಿ ಕೊಟ್ಟಿದ್ರು ವಾಪಸ್ ಪಡೀರಿ ಅಂತ ಇವರು ಒಂದು ಸಲಹೆ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ನೋಡ್ಬೇಕು, ಇವತ್ತು ನಮ್ಮ ಪಾದಯಾತ್ರೆ ಮುಗಿಸೋದ್ರೊಳಗಡೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಥವಾ ಕಾನೂನು ಇದಕ್ಕೆ ತನಿಖೆಗೆ ಒಳಪಡ್ತಾರೆ. ರೈಟ್. ಅರವಿಂದ್ ಅವರೇ, JDS ವಕ್ತಾರರ ಮಾತಿನ ಆಧಾರದಲ್ಲೇ ನನ್ನ ಪ್ರಶ್ನೆ ಏನು ಬಂತು ಅಂದರೆ, ಕೇವಲ 14-15 ಸೈಟಿಗೋಸ್ಕರ 40 ವರ್ಷದ ಸುದೀರ್ಘ ರಾಜಕೀಯ ಜೀವನವನ್ನು ಸಿದ್ದರಾಮಯ್ಯನವರು ಅಡ ಇಟ್ಬಿಟ್ರೆ ಹೆಂಗೆ ಅಂತ. ಇಲ್ಲ, ಇಂಥ ತಿರುವುಗಳು ಬೇಕಾದಷ್ಟು ಬಂದಿರುತ್ತೆ ಒಂದು. ಆದರೆ ಒಂದು ಸ್ವಲ್ಪ ಏನೋ ಅಲ್ಲಿ ಹೆಚ್ಚು ಕಡಿಮೆ ಆಗಲೇ ಇಲ್ಲ ಅನ್ನೋವಂಥದ್ದು ವಿಚಾರ ಇಲ್ಲ ಅಲ್ಲಿ ಡೆಫಿನೆಟ್ಲಿ. ಮತ್ತು ಇದೇ ರೀತಿಯಿಂದ ಬೇರೆಯವ್ರದ್ದು ಬೇಕಾದಷ್ಟು ಹುಡ್ಕೊಂಡು ಹೋದರೆ, ನಮ್ಮ ಜುಡಿಷಿಯಲ್ ಲೇಔಟಿಂದ ಹಿಡಿದು ಇಂಥಲ್ಲೆಲ್ಲ ನೋಡ್ತಾ ಹೋದ್ರು ಅಲ್ಲೆಲ್ಲ ಇದೆ. BDಯಲ್ಲಿ ಒಂದು ಸೈಟ್ ತೊಗೊಳ್ಬೇಕು ಅಂತಂದರೆ ನಮ್ಗೆ ಯಾವುದೋ ಸೈಟ್ ಇರಲೇಬಾರ್ದು ಅನ್ನೋದಿದೆ, ಎಲ್ಲರದು ಇರುತ್ತೆ ಇವತ್ತು. ಹಾಗಾಗಿ ಇವತ್ತಿಗೆ ಆಪಾದನೆ ಮಾಡೋದು ಮತ್ತು ಅದನ್ನು ಕೇಳಿಸ್ಕೊಳ್ಳೋದು ಮತ್ತು ಪ್ರತಿ ಆಪಾದನೆ ಅದಕ್ಕೆ ಸಮಂಜಸವಾದ ಉತ್ತರ ಇಲ್ಲ. ನೋಡಿ, ಯಾವುದೇ ಪಕ್ಷದ್ದಾಗಲಿ, ಇವಾಗ ಕಾಂಗ್ರೆಸ್ ಅವರು ಹೇಳಿರೋದಕ್ಕೆ BJP-ಯವರು ಪ್ರತಿ ಆಪಾದನೆ ಮಾಡ್ತಾರೆ, BJP-ಯವರು ಹೇಳಿದಕ್ಕೆ ಕಾಂಗ್ರೆಸ್ ಅವರು ಪ್ರತಿ ಆಪಾದನೆ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೆ ಸಮಂಜಸವಾದ ನೈತಿಕ ಹೊಣೆ ಹೊತ್ಬಿಟ್ಟು ನನಗೆ ಸಂಕಟ ಆಗಿದ್ದಿದೆ ವಿಷಯದಲ್ಲಿ. ಅವರು ಆರೋಪ ಮಾಡ್ತಾರೆ, ಇವರು ಆರೋಪ ಮಾಡ್ತಾರೆ. ಈ ಆರೋಪ ಪ್ರತ್ಯಾರೋಪಗಳ ನಡುವೆ BJP-ಯವರು SIT ರಚನೆ ಬಗ್ಗೆ ವಿಶ್ವಾಸ ಇಲ್ಲ ಅಂತಾರೆ, JDS-ನವರು ಅದೇ ಮಾತನ್ನು ಹೇಳ್ತಾರೆ, ಕಾಂಗ್ರೆಸ್ನವ್ರಿಗೆ CBI ಮೇಲೆ ವಿಶ್ವಾಸ ಇಲ್ಲ. ನ್ಯಾಯ ಎಲ್ಲಿದೆ? ನ್ಯಾಯ ಹೇಗೆ ಪಡ್ಕೊಳ್ಳೋದು? ಬಲಿಪಶುಗಳು ಯಾರು? ಇದು ಒಂದು ಸತಿ ಒಂದು ಟರ್ಮ್ ಮಾಡಿದ್ರು, ಹೋದ ಸತಿ ನಾಟಕ ಇನ್ ಕರ್ನಾಟಕ ಅಂತ. ಸೊ ಅದು ಮತ್ತೆ ಆ ನಾಟಕ ಪುನಃ ನಮಗೆ ನೋಡೋಕ್ಕೆ ಮತ್ತೆ ಒಳ್ಳೆ ಧೀಮಂತವಾದ ನಟರನ್ನ ಕರ್ಕೊಂಡು ಬಂದು ನೋಡಿದವಾಗ ಅನ್ನಿಸ್ತಾ ಇದೆ. ಯಾರ ಮೇಲೆಯೂ ಆ ಕ್ರೆಡೆನ್ಷಿಯಲ್ ಉಳಿತಾ ಇಲ್ಲ. ಪೊಲಿಟಿಕಲ್ ಸ್ಟೇಜ್ ಮೇಲೆ ಎರೀನಾ ಅಲ್ಲಿ ಲೀಡರ್ಸು ಯಾವ ಮಟ್ಟದಲ್ಲಿ ವಿಜೃಂಭಣೆಯಿಂದ ಮೆರಿಬೇಕಿತ್ತು, ಅವರ ಆತ್ಮಗೌರವವನ್ನು ಉಳಿಸ್ಕೊಂಡು ಒಂದು ಧೀಮಂತವಾದ ನಾಯಕ ಅಂತ ಅನ್ಸ್ಕೊಳ್ಳೋಕ್ಕೆ ಯಾವ ಅರ್ಹತೆಗಳನ್ನು ಇಟ್ಕೋಬೇಕಾಗಿತ್ತು ಅವನು ಎಲ್ಲರೂ ಕಳ್ಕೊಳ್ತಾ ಇದ್ದಾರೆ. ಈಗ ಪಾದಯಾತ್ರೆ ಅನ್ನೋದು ಕೂಡ ಓಕೆ, ಪ್ರತಿಭಟನೆ ಮಾಡಬೇಕು, ಇಟ್ ಇಸ್ ಅ ಡೆಮೊಕ್ರೆಟಿಕ್ ರೈಟ್, ವಿ ಆಲ್ ರೆಸ್ಪೆಕ್ಟೆಡ್. ಜನರ ಹತ್ರ ಹೋಗ್ತಾ ಇದ್ದಾರೆ, ಅದೇ ರೋಡ್ನಲ್ಲಿ ಹೋಗ್ತಾ ಇದ್ದಾರೆ. APMCಯಲ್ಲಿ
ಬೀಜ ಕರೆಕ್ಟಾಗಿ ಕೊಡ್ತಾ ಇದ್ದಾರಾ, ಅದಕ್ಕೆ ರಸೀದಿ ಹರಿತಾ ಇದ್ದಾರಾ, ಅದಕ್ಕೆ ಗೊಬ್ಬರಕ್ಕೆ ಯಾವ ದುಡ್ಡಿನಲ್ಲಿ ಪೆಸ್ಟಿಸೈಡ್ ಕೊಡಬೇಕಿತ್ತು, ಎಷ್ಟು ಸಬ್ಸಿಡಿಯಲ್ಲಿ ಕೊಡಬೇಕಿತ್ತು ಅದೇ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರಾ, ಯಾವ ಎಕರೆಗೆ ಎಷ್ಟು ಕೊಡಬೇಕಿತ್ತು ಅದನ್ನು ಕೊಡ್ತಾ ಇದ್ದಾರಾ, ಚೆಕ್ ಮಾಡ್ತಾ ಹೋಗಿ. ಹಾಗೆ ಗೌರ್ಮೆಂಟ್ ಸ್ಕೂಲ್ಸು ಬಿಡುತ್ತೆ, ಹಾಗೆ ಹಾಸ್ಪಿಟಲ್ಸು ಇವೆ ಅಲ್ವಾ. ಹಾಗೇನೆ ಮಂಡ್ಯಲ್ಲಿ ಮೈ ಶುಗರ್ ಫ್ಯಾಕ್ಟ್ರಿನೂ ಕ್ಲೋಸ್ ಆಗಿರೋದು ಕಾಣುತ್ತೆ, ಅಲ್ಲಿ ಕೂಡ ಎಷ್ಟೊಂದು ಹಗರಣಗಳಾಗಿವೆ. ಇವ್ರ ಮೇಲೆ ಅವ್ರು ಆಪಾದನೆ ಮಾಡಿದ್ರು, ಅವ್ರು ಇವ್ರ ಮೇಲೆ ಆಪಾದನೆ ಮಾಡಿದ್ರು. ಹಾಗೇನೆ ಇರಿಗೇಷನ್ ಅಲ್ಲಿ ಎಷ್ಟೊಂದು ಹಗರಣಗಳು ಆಗಿರುವಂತವೆ. ಅದೇ ರೋಡ್ನಲ್ಲಿ ಎಷ್ಟೊಂದು ಪಾಂಡ್ಸ್ಗಳು, ಇದು ನೀರಿನ ಜಾಗ ಮತ್ತೆ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ, ಕೆರೆಗಳನ್ನ, ಇದನ್ನ ಅದು ಕೂಡ ನಿಮ್ಗೆ ಕಾಣ್ತಾ ಇದೆ. ಆಪಾದನೆಗಳನ್ನ ಮಾಡಿದ್ದೀರಾ ಅಂದರೆ ನೀವು ಯಾವತ್ತು ಪಾದಯಾತ್ರೆಯಲ್ಲಿ ಹೋಗ್ತಿರೋ ಇಟ್ ಶುಡ್ ಹ್ಯಾವ್ ಸಮ್ ಪ್ಯೂರಿಟಿ. ಕರೆಕ್ಟ್. ನೀವು ನೈಜ ರೀತಿಯಿಂದ ಜನರ ಮಧ್ಯದಲ್ಲಿ ಹೋಗಿ, ನೀವೇ 2,000 ಜನ ಹೋಗಿ ಒಬ್ಬನು ನಿಲ್ಲಿಸ್ಬಿಟ್ಟು ಏನಪ್ಪ ನಮ್ಮ ರಾಹುಲ್ ಗಾಂಧಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಅಂದರೆ ಅವ್ನು ಹ್ಞೂ ಅನ್ಲೇಬೇಕು, ಇಲ್ಲದ್ರೆ ಬಡ್ತಾ ತಿಂತಾನೆ ಅವನು. ಇಲ್ಲ ನಮ್ಮ ಯಡಿಯೂರಪ್ಪ ಅವ್ರು ಚೆನ್ನಾಗಿದ್ದಾರಲ್ಲಪ್ಪ ಅಂದರೆ ಹ್ಞೂ ಅನ್ಲೇಬೇಕು, ಇಲ್ಲದ್ರೆ ಬಡ್ತಾ ತಿಂತಾನೆ, ಮಾಬ್ ಬಂದ್ಬಿಟ್ಟಿರುತ್ತೆ. ಹಾಗೆಲ್ಲ ಪಾದಯಾತ್ರೆ ಅಂದ್ರೆ ಏನು, ನೀವು ಜನರ ಮಧ್ಯದಲ್ಲೇ ನೀವೇ ಹೋಗ್ಬಿಟ್ಟು ಅವ್ರನ್ನ ಯಜಮಾನರ ಪರಿಸ್ಥಿತಿಯಲ್ಲಿ ಇಟ್ಬಿಟ್ಟು ನೀವು ಅಲ್ಲಿ ನಿಂತ್ಕೊಂಡ್ಬಿಟ್ಟು ವಿನಮ್ರತೆಯಿಂದ ಏನಾಗಿದೆ, ಏನು ಸಮಸ್ಯೆ ಇದೆ, ಹೆಣ್ಮಕ್ಳಿಗೆ ಬರಬೇಕಾಗಿರುವ ಹಣ 2,000 ತಿಂಗಳಿಗೆ ಬರ್ತಾ ಇಲ್ಲ, 2 ತಿಂಗಳಿಂದ ಅಲ್ವಾ. ಅದೇ ಸರ್ಕಾರ ಆಗಲಿ ಇವರಾಗಲಿ ಎಲ್ಲಿ ಬೇಕಾದಲ್ಲಿ ಕುತ್ಕೊಂಡು ಇವತ್ತು ನೀವು ದೂರುಗಳನ್ನ ತಗೊಂಡು ನಿವಾರಣೆ ಮಾಡುವಂಥ ಸಂದರ್ಭ ಇದೆ. ಒಂದು ಇಮೇಲ್ ಮಾಡಿದ್ರೆ ಆಗತ್ತೆ ರೀ, ಒಂದು ವಾಟ್ಸಪ್ಪಲ್ಲಿ ಮಾಡಿದ್ರೆ ಆಗತ್ತೆ, ನೀವು ಅಲ್ಲೇ ಹೋಗ್ಬೇಕು ಅನ್ನೋದು ಇಲ್ಲ ಇವತ್ತು. ಆದರೆ ಅದನ್ನ ನಿಜವಾಗ್ಲೂ ನೇರವಾಗ್ಲೂ ಅದನ್ನ ಎದುರಿಸುವಂತ ಸಾಮರ್ಥ್ಯ. 150 ಕಿಲೋಮೀಟರ್ ಬೈ ವಾಕ್ ಹೋಗ್ತಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕದವ್ರನ್ನ ಮಾತಾಡಿಸ್ಕೊಂಡು ಬನ್ನಿ, ಎಲ್ಲ APMC ವಿಸಿಟ್ ಮಾಡಿ. ಇಲ್ಲ ಎಲ್ಲಿ ಕ್ಯಾಮ್ರಾಗಳು ನಿಲ್ತಾವೋ ಅಂತ ನಿಂತ್ಕೊಂಡ್ಬಿಡೋದು, ಅಂತ ಎಲ್ಲಿ ಬಾಡೂಟ ಸಿಗತ್ತೋ ಅದನ್ನ ಎಲ್ಲಿ ಕರ್ಟನ್ ಹಾಕ್ಬಿಟ್ಟು ಊಟ ಮಾಡ್ಬಿಡೋದು. ನೋಡ್ರಿ, ಈ ರೀತಿಯಿಂದ ಕೆಳಗಿಳಿಯೋದಕ್ಕಿಂತ ಇವನ್ನ ಸುವರ್ಣ ಅವಕಾಶ ಅಂತ ಇಟ್ಕೊಂಡು ಬಳಸ್ಕೊಳ್ಳೋಂಥದ್ದು. ನಾನು ನೋಡಿ, ಈ ಬಣಕ್ಕೂ ಹೇಳ್ತಾ ಇಲ್ಲ, ಈ ಬಣಕ್ಕೂ ಹೇಳ್ತಾ ಇಲ್ಲ, ನಾನು ಎಲ್ಲರಿಗೂ ಹೇಳ್ತಾ ಇರೋದು ಆ ನೈತಿಕ ಮೇಲೆ ಎದ್ದೇಳುವಂತ ಒಂದು ಅವಕಾಶ ಇದು, ಜನರ ಮಧ್ಯದಲ್ಲಿ ಹೋಗುವಂತದ್ದು. ಜನರಿಗೆ ಯಜಮಾನ್ರಂಗ್ ಕಾಣು ನಾನು ನಡ್ಕೊಂಡು ನಿನ್ನ ಹತ್ರ ಬರ್ತಾ ಇದ್ದೀನಿ ಅಂತ ತೋರಿಸುವಂತ ಅವಕಾಶ. ಅದನ್ನ ಬಿಟ್ಟುಬಿಟ್ಟು ಇವತ್ತಿಗೆ ಬರೀ ಜಾತಿ ಆಧಾರ ಮೇಲೆ ಟೀಕೆ ಟಿಪ್ಪಣಿ ನಾನು ನೋಡಿದೆ, ಬಹಳ ಬೇಜಾರಾಗೋಯ್ತು. ಸೊ ನೋಡಿದ್ರಲ್ಲ, ಇವತ್ತು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರು ಒಂದು ಒಳ್ಳೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಪಾದಯಾತ್ರೆ ಮಾಡ್ತಾ ಇದ್ದೀರಿ, ಅಂದಾಜು 150 ಕಿಲೋಮೀಟರ್ ನೀವು ಸಂಚರಿಸ್ತೀರಿ ಅನ್ನೋದಾದರೆ ಕೇವಲ ಮೂಢ ಇಟ್ಕೋಬೇಡಿ. ಆಡಳಿತ ಪಕ್ಷ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, ಅಕ್ಕಪಕ್ಕದಲ್ಲಿರುವಂಥ ಜನರನ್ನು ಮಾತಾಡಿಸಿ, ವಿವಿಧ ಯೋಜನೆಗಳು ತಲುಪ್ತಿದೆಯಾ ನೋಡಿ. APMC ಇರ್ಬೋದು, ಕೆರೆ ಒತ್ತುವರಿ ಇರ್ಬೋದು, ಜಾಗ ಒತ್ತುವರಿ ಇರ್ಬೋದು, ರಸ್ತೆಗೆ ಒತ್ತುವರಿ ಇರ್ಬೋದು, ಬೇಕಾದಷ್ಟು ಸಮಸ್ಯೆಗಳಿಂದ ಜನ ನರಳ್ತಾ ಇರ್ಬೋದು. ಅವ್ರ ಜೊತೆ ಮಾತಾಡಿ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿ ಕಡೆಗೆ ಇಟ್ಕೊಂಡ್ಬನ್ನಿ. ನೀವು ಹಗರಣಗಳ ಸರಮಾಲೆ ಅಂತ ಹೇಳಿದ್ರಲ್ಲ, ಅದನ್ನು ಅಧಿವೇಶನದಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿ. ಇಂಥ ಮೌಲ್ಯಯುತ ಪಾದಯಾತ್ರೆಯನ್ನು ಮಾಡುವಂತಹ ಉದ್ದೇಶ ನಿಮಗಿದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ. ಪಾದಯಾತ್ರೆದು BJP ಮತ್ತು JDS ಮಾಡ್ತಿರುವಂಥ ಈ ಪಾದಯಾತ್ರೆ ಯಶಸ್ವಿಯಾಗಬೇಕು ಅಂದರೆ ಕೇವಲ ಮೂಢ ಹಗರಣ ಅಲ್ಲ. ದಿಲೀಪ್ ಅವರೇ ಒಂದು ಒಳ್ಳೆ ಪಾಯಿಂಟನ್ನು ಇವತ್ತು ಅರವಿಂದ್ ಅವರು ರೇಸ್ ಮಾಡಿದ್ರು. ಆ ಒಂದು ಸದುದ್ದೇಶ ನಿಮಗಿದೆಯಾ? ಆ ಅರ್ಥದಲ್ಲೇ ನೀವು ಪಾದಯಾತ್ರೆ ಮಾಡ್ತಿದ್ದೀರಾ? ಜನರನ್ನು ಈ ಮೂಲಕ ತಲುಪುವಂಥ ಪ್ರಯತ್ನ ಆಗ್ತಿದೆಯಾ? ಅಥವಾ ಕಾಂಗ್ರೆಸ್ಗೊಂದು ಕೌಂಟ್ರ್ ಕೊಡಬೇಕು, ಕಾಂಗ್ರೆಸ್ಸನ್ನು ಕಟ್ ಹಾಕಬೇಕು, 135 ಅನ್ನುವಂಥ ಮ್ಯಾಂಡೇಟನ್ನು ಅಲುಗಾಡಿಸ್ಬೇಕು, ದ್ವೇಷದ ರಾಜಕಾರಣ ಮಾಡಬೇಕು? ಇಲ್ಲ ಮೇಡಮ್, ಇದು ನೋಡಿ, ಸಂಪೂರ್ಣವಾಗಿ ನಾವು ಹೊರಟಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ಸು ಅಥವಾ ಇನ್ನೊಂದು ಪಕ್ಷ ಅಂತಲ್ಲ. ಇಲ್ಲಿ ಭ್ರಷ್ಟಾಚಾರ ನಡೆದಿದೆ, ಜನಸಾಮಾನ್ಯರ ಹಣ ಪೋಲಾಗಿದೆ, ಲೂಟಿ ಹೊಡೆದಿದ್ದಾರೆ. ಜನಸಾಮಾನ್ಯರ ಹಣಕ್ಕೆ ಆ ಹಣಕ್ಕೆ ನ್ಯಾಯ ಬೇಕು, ಜನಗಳಿಗೆ ಗೊತ್ತಾಗಬೇಕು. 136 ಅಂತಕ್ಕಂಥ ಒಂದು ಮ್ಯಾಂಡೇಟ್ ಕೊಟ್ಟಂಥ ಜನತೆಗೆ PTM 40% ಸರ್ಕಾರ, PSA ಹಗರಣ ಅಂತೇಳಿ ಸುಳ್ಳು ಹಗರಣಗಳನ್ನು ಸೃಷ್ಟಿ ಮಾಡಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರದ ನಿಜ ಬಣ್ಣ ಏನು, ಇವರ ಒಂದು ನಿಜದ ಅವತಾರ ಏನು ಅಂತೇಳಿ ಇಡೀ ಜನಕ್ಕೆ ಗೊತ್ತಾಗಬೇಕು ಅಂತೇಳಿ ಇವತ್ತು ಪಾದಯಾತ್ರೆ ಹೋಗ್ತಾ ಇರೋದು. ಫಸ್ಟ್ ಥಿಂಗು, ನಮ್ಮ ಸಹ ವಕ್ತಾರರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಬಸವಣ್ಣನ ಹಾದಿಯಲ್ಲಿ ಬಂದಿರತಕ್ಕಂಥದ್ದು ಅಂತೇಳಿ. ನಾವು ಇವ್ರನ್ನ ಕೇಳಲು ಇಷ್ಟಪಡ್ತೀವಿ. ಪಾಪ ಅಂತ ಮಹಾನ್ ಪುಣ್ಯಾತ್ಮರನ್ನ, ಬಸವಣ್ಣವ್ರನ್ನ ಸಿದ್ದರಾಮಯ್ಯನವ್ರು ಹೋಲಿಕೆ ಮಾಡೋದು ಸರಿಯಲ್ಲ. ಇವರು ಬಸವಣ್ಣವ್ರಂತಹ ಮೇಧಾವಿ 12ನೇ ಶತಮಾನದಲ್ಲಿ ಬಂದಂತಹ ಸಮಾಜ ಸುಧಾರಕರ ಸಿದ್ದರಾಮಯ್ಯ ಹೋಲಿಕೆ ಮಾಡ್ತಾರೆ ಅಂತಂದ್ರೆ ಇವತ್ತು ಲೂಟಿ ರಾಮಯ್ಯ ಆಗವ್ರೆ, ಭ್ರಷ್ಟ ರಾಮಯ್ಯ ಆಗವ್ರೆ. ಇವರು ಇವತ್ತು ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲೂ ನೈತಿಕತೆ ಇದ್ದಿದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಇಶ್ಯೂನೇ ಮಾಡಿಲ್ಲ, ಇನ್ನು ಪ್ರಾಸಿಕ್ಯೂಷನ್ ಅಪ್ಲೈ ಮಾಡಿಲ್ಲ. ಇವ್ರು ಏನಾದ್ರು ಸಂವಿಧಾನದ ಮೇಲೆ ನಂಬಿಕೆ ಇದ್ದಿದ್ರೆ, ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ದಿದ್ರೆ, ಪ್ರಾಸಿಕ್ಯೂಷನ್ ಅಂದ್ರೆ ಏನ್ ಮೇಡಮ್? ಪ್ರಾಸಿಕ್ಯೂಷನ್ ಅಂತಂದ್ರೆ ಫಸ್ಟ್ ರಾಜ್ಯಪಾಲರು ಒಂದು ಶೋಕಾಸ್ ನೋಟಿಸ್ ಕೇಳ್ತಾರೆ, ಅದೊಳಗಡೆ ಒಂದು ರಿಪ್ಲೈ ಕೊಡಿ, ಅದಕ್ಕೊಂದು ಉತ್ತರ ಕೊಡಿ. ಸ್ವಾಮಿ, ನಾನೇನು ಮಾಡಿಲ್ಲ, ಇದ್ರೊಳಗಡೆ ನಂದೇನು ಇಲ್ಲ, ನನ್ನ ಆಡಳಿತಾವಧಿಯಲ್ಲಿ ಇದು ನಡೆದೇ ಇಲ್ಲ, ನನ್ನ ಕುಟುಂಬಸ್ಥರು ಯಾರು ಪಾಲ್ಗೊಂಡಿಲ್ಲ, ನಾವು ಲೂಟಿ ಹೊಡೆದಿಲ್ಲಪ್ಪ, ಅಕ್ರಮ ಆಗಿಲ್ಲ.
ಅಲ್ಲ ಅಕ್ರಮ ಆಗಿಲ್ಲ ಅಂತೇಳಿ ಇವ್ರು ಉತ್ತರ ಕೊಡ್ಬೋದಾಯ್ತು. ಹಾ, at ಫಸ್ಟ್ least. ಥಿಂಗ್ ಅಟ್ಲೀಸ್ಟ್ ಉತ್ತರ ಕೊಡ್ಬೋದಾಯ್ತು. ಸೆಕೆಂಡ್ ಥಿಂಗ್ ಇವ್ರು ಉತ್ತರ ಕೊಡಕ್ಕಾಗ್ಲಿಲ್ಲ ನೆಕ್ಸ್ಟ್ ಅಂತ ಹೋಗ್ತಾರೆ ಪ್ರಾಸಿಕ್ಯೂಷನ್ ಹೋಗ್ತಾರೆ. ಪ್ರಾಸಿಕ್ಯೂಷನ್ ಅಂದ್ರೇನು ಅಂದ್ರೆ ನ್ಯಾಯಾಂಗ ತನಿಖೆಗೆ ಹಾಕ್ತಾರೆ. ಅಂದ್ರೆ ರಾಜ್ಯಪಾಲರೇನು ಅರೆಸ್ಟ್ ಮಾಡಲ್ಲ ಇವ್ರನ್ನ. ನೋಡಿ ಯಾವ್ದನ್ನ ಒಂದು ಜಡ್ಜನ್ನ ಇಡ್ತಾರೆ ನ್ಯಾಯಾಧೀಶರನ್ನ, ನೋಡಿ ಮುಖ್ಯಮಂತ್ರಿಗಳನ್ನ ನೀವು ಈಗ ತನಿಖೆಗೆ ಒಳಪಡಿಸಬಹುದು ಅಂತೇಳಿ. ಆ ನ್ಯಾಯಾಧೀಶ ಏನ್ ಮಾಡ್ತಾರೆ, ಒಂದು ಪೊಲೀಸ್ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ, ಒಂದು ಅಥವಾ ಸಂಸ್ಥೆನ ಯಾವ್ದೋ ಒಂದು ತನಿಖಾ ಸಂಸ್ಥೆನ ನೇಮಕ ಮಾಡಿಬಿಟ್ಟು ನೀವು ಮುಖ್ಯಮಂತ್ರಿಗಳನ್ನ ಈಗ ತನಿಖೆ ಮಾಡಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅಂದಾಗ ಒಂದು ಕ್ಲೀನ್ ಇಮೇಜ್ ಇದೆ, ಒಂದು ಕ್ಲೀನ್ ಫೇಸ್ ಅನ್ನೋ ಒಂದು ಅದಕ್ಕೆ ಕಪ್ಪು ಮಸಿ ಹಚ್ಚುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ನೋಡಿ ಇದೇ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಇದೇ ರೀತಿ ಅವ್ರ ಮೇಲೆ ಒಂದು ಕೇಳಿ ಬಂದಾಗ, ಭ್ರಷ್ಟಾಚಾರ ಕೇಳಿ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟರು ತಕ್ಷಣ. ನಾವು ರಾಜೀನಾಮೆ ಕೇಳ್ತಾ ಇಲ್ಲ, ಶೋಕಾಸ್ ನೋಟಿಸ್ ಉತ್ತರ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದೀವಿ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅಂತ ಬಂದಾಗ, ನ್ಯಾಯಾಂಗ ತನಿಖೆ ಆದಾಗ ಇವರು ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದ್ರೆ ಯಾಕೆ ಎದುರುಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ? ಡಿ ಕೆ ಶಿವಕುಮಾರ್ ಕ್ಲೀನ್ ಹ್ಯಾಂಡ್ ಇರ್ತಕ್ಕಂಥ ಸಿದ್ದರಾಮಯ್ಯ ಯಾಕೆ ಎದುರುಕೊಳ್ತಾ ಇದ್ದಾರೆ ರಾಜ್ಯಪಾಲರಿಗೆ? ಸಂವಿಧಾನ ಬಾಹಿರವಾಗಿ ಪಾದಯಾತ್ರೆ ಆಗ್ತಿದೆ ಅಂತಿದ್ದಾರೆ. ಯಾವ ರೀತಿ ಆಗುತ್ತೆ? ನಮ್ಮ ಈ ದೇಶದ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದಕ್ಕೂ ನಮಗೆ ಪಾದಯಾತ್ರೆ ಮಾಡ್ತಕ್ಕಂಥದ್ದು, ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು, ಇದು ಸಂವಿಧಾನದಕ್ಕೂ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು. ಅದ್ರ ವಿರುದ್ಧ ಮಾತಾಡೋ ನೈತಿಕತೆ ಇಲ್ಲ. ಮತ್ತೆ ಇವ್ರು ಹೇಳ್ತಾರಲ್ಲ ಮೇಡಮ್, ಸಿದ್ದರಾಮಯ್ಯ ಅವರು ಏನು ಮಾಡೇ ಇಲ್ಲ ಅಂತೇಳಿ. 1998 ಡಿನೋಟಿಫಿಕೇಶನ್ ಆಯ್ತಲ್ಲ, ಜವರ ಅಂತಕ್ಕಂಥ ಒಬ್ಬ ದಲಿತ ವ್ಯಕ್ತಿ 45 ದಿವಸದಲ್ಲಿ ಆ ಜಾಗಕ್ಕೆ ಅವನಿಗೆ ಪರಿಹಾರ ಬಂದಂತ ಕೇವಲ 45 ದಿವಸಗಳಲ್ಲಿ ಡಿನೋಟಿಫಿಕೇಶನ್ ಮಾಡ್ತಾರೆ. ಯಾರು ಅವತ್ತಿದ್ದರು? ಸಿದ್ದರಾಮಯ್ಯನವರು. 2015ರಲ್ಲಿ ಆತ ಕೊಂಡ್ಕೊಂಡಾಗ ಸಿದ್ದರಾಮಯ್ಯನವರು ಬಾಮೈದ ಕೊಂಡ್ಕೊಂಡಾಗ ಅಧಿಕಾರದಲ್ಲಿ ಇದ್ರು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು. 2010ರಲ್ಲಿ ಕೃಷಿ ಭೂಮಿ ಅಂತ ಆಗುತ್ತೆ. ಇದು ದೊಡ್ಡ ಕೃಷಿ ಭೂಮಿ ಇಲ್ವೇ ಇಲ್ಲ ಅಲ್ಲಿ. 2002ರಲ್ಲಿ ಡೆವಲಪ್ ಆಗಿ ಸೇಟ್ ಹಂಚೋಗಿರೋದನ್ನ ಕೃಷಿ ಭೂಮಿ ಅಂತ ಮಾಡ್ತಾರೆ. ದೊಡ್ಡ ಇದು ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ. ಅದಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಒಂದೇ ಒಂದು ಉತ್ತರ ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆ. ದಿಲೀಪ್ ಅವರು ಬಿಜೆಪಿ ವಕ್ತಾರರು ಹೇಳೋ ರೀತಿಯಲ್ಲೇ ತುಂಬಾ ಕ್ಲಿಯರ್ ಆಗಿದೆ. ಒಂದು ನೋಟಿಸ್ ಕೊಟ್ಟಿದ್ದಾರಪ್ಪ, ಅದಕ್ಕೊಂದು ರಿಪ್ಲೈ ಕೊಡೋದಕ್ಕೆ ಏನು ಸಮಸ್ಯೆ ಮಹಂತೇಶ್ ಅವರೇ? ನೋಡಿ ಮೇಡಮ್, ಅವರು ವಕೀಲರಾದವರು ಯಾರೋ ಕೇಳಿದ ನೋಟಿಸ್ಗೆ ಉತ್ತರ ಕೊಡ್ಬೇಕಂತಿಲ್ಲ. ಯಾರೋ ಮುಖ್ಯಮಂತ್ರಿಗಳ ಮೇಲ್ ಬರೋ ರಾಜ್ಯಪಾಲರು, ರಾಜ್ಯಪಾಲರಿಗೂ ಯಾವ ಪ್ರಶ್ನೆಗಳನ್ನ ಕೊಳಿಸ್ಬೇಕು, ಯಾರು ಕೊಟ್ಟಿದ್ದಾರೆ? ಅವನು ಯಾರು? GT ಅಬ್ರಾಮ್. ಯಾರವನು? ಅವ್ರು ಯಾರೇ ಆಗಿರಲಿ ಸಂವಿಧಾನದಲ್ಲಿ ಯಾರೇ ಆಗಿರಲಿ ಸ್ವತಃ ಸಿದ್ದರಾಮಯ್ಯನವರು ಸಂವಿಧಾನ ಅಂತಾರೆ, ಇಡೀ ಕಾಂಗ್ರೆಸ್ ಅಂಬೇಡ್ಕರ್ ಅನ್ನತ್ತೆ, ಸಂವಿಧಾನಬದ್ಧವಾಗಿ ನಡ್ಕೊಳ್ತಿಲ್ಲ ಬಿಜೆಪಿ ಅಂತ ಬಿಜೆಪಿನ ಆರೋಪ ಮಾಡೋರು. ರಾಜ್ಯಪಾಲರು ಅಂದ್ರೇನು? ರಾಜ್ಯಪಾಲರ ನೋಟಿಸ್ ಅಂದ್ರೇನು? ಅದರ ಅರಿವಿಲ್ಲವೇ? ಏನು ಉತ್ತರ ಕೊಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಸ್ವತಃ ವಕೀಲರಾಗಿದ್ದಾರೆ. ಅದು ಕೊಡ್ಬೇಕು ಬೇಡವೋ ಏನ್ ಹೇಳೋದು ಅವ್ರಿಗೆ ಗೊತ್ತಿದೆ. ಆ ಅರಿವು ಅವ್ರಿಗಿದೆ. ಸಿದ್ದರಾಮಯ್ಯ ಅಂದಾಗ ಮಹಂತೇಶ್ವರೇ ಒಂದು ಎಕ್ಸಲೆಂಟ್ ಇಮೇಜ್ ಇದೆ. ಈ ಧೋರಣೆಯಿಂದ ಅವ್ರನ್ನ ಅದನ್ನ ಕಳ್ಕೊತಿದ್ದಾರೆ. ಸಿದ್ದರಾಮಯ್ಯನವರು ಸ್ವತಃ ತಮ್ಮ ನಡವಳಿಕೆಯಿಂದ ಕಳ್ಕೊಳ್ತಿದ್ದಾರೆ. ಇವತ್ತು ಸ್ವತಃ ಸಿದ್ದರಾಮಯ್ಯನವರ ಬಾಯಿಯಿಂದ ರಾಜ್ಯಪಾಲರ ದುರ್ಬಳಕೆ ಆಗ್ತಿದೆ ಬಿಜೆಪಿಯಿಂದ ಅಂತ ಹೇಳೋದಿದೆಯಲ್ಲ, ಇದನ್ನ ಯಾವ ಸಂವಿಧಾನ ಒಪ್ಕೊಳ್ಳುತ್ತೆ? ಮತ್ತು ಇವತ್ತು ಅವರು ಹಾಸನದಲ್ಲಿ ಹೋಗಿದ್ದಾರೆ, ಮೈಸೂರಿಗೆ ಹೋಗಿದ್ರು, ಮೈಸೂರಿಂದ ಹಾಸನಕ್ಕೆ ಬರ್ತಾ ಇದ್ದಾರೆ. ಅವರು ಸ್ವತಃ ವಕೀಲರಾದವರು. ಅದರ ಬಗ್ಗೆ ಸರಿಯಾದ ಅರಿವಿದೆ ಅಮ್ಮ. ಇವ್ರು ಯಾರ ಪ್ರಶ್ನೆಗಳಿಗೆ ಏನ್ ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಿದೆ. GT ಅಬ್ರಾಮ್ ಯಾರೀ ಅವನು? ಅವನಿಗೆ ಏನ್ ಕೊಡ್ಬೇಕಾಗಿದೆ ಉತ್ತರ? ಮಹಂತೇಶ್ವರೇ GT ಅಬ್ರಾಮ್ ಅವರು ದೂರುದಾರರಷ್ಟೇ. ಮಹಂತೇಶ್ವರೇ ಬಿಜೆಪಿಯ ಧೋರಣೆಗಳನ್ನು ಜನ ನೋಡ್ತಿದ್ದಾರೆ, ಕಾಂಗ್ರೆಸ್ನ ರಿಪ್ಲೈಗಳನ್ನು ನೋಡ್ತಿದ್ದಾರೆ. ಘನತೆಯನ್ನ ಕಳೆದುಕೊಳ್ಳಬೇಡಿ. ಕೆಲವೊಂದು ಡಿಲೇಗಳು ನಿಮ್ಮ ಮೇಲಿರುವಂತಹ ಗೌರವವನ್ನ ಕಡಿದು ಹಾಕತ್ತೆ. ಸಿದ್ದರಾಮಯ್ಯನವರು ಮಾತಾಡ್ತಿರುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಜನ ನೋಡ್ತಿದ್ದಾರೆ. ಸಿದ್ದರಾಮಯ್ಯನವರಿಗೆ
ಅವರು ಸ್ವತಃ ವಕೀಲರಾದರು, ಅವರ ಅರಿವು ಛೆ, 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 ಛೆ. ಮಹಂತೇಶ್ವರೇ, ಮಹಂತೇಶ್ವರೇ, ಮಹಂತೇಶ್ವರೇ. ಆದ್ರೆ ಹೇಳ್ತಾ ಇದ್ದೀನಿ, ಅಲ್ಲ, ಅಬ್ರಾಮ್ ದೂರದಾಗಿ, ಮಹಂತೇಶ್ವರೇ. ಓಕೆ. ಮಹಾಂತೇಶ್ವರೇ, ಅರವಿಂದ್ ಅವರೇ, ನೀವು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ನಾಳೆ ಗವರ್ನರೇ ಆಗಿರ್ಬೋದು, ಇಲ್ಲ ಇನ್ನು ಯಾರೇ ವ್ಯಕ್ತಿ ಆಗಲಿ, ದೇ ಆರ್ ಆಲ್ ಅಂಡರ್ ದ ಲಾ. ದೇ ಆರ್ ಆನ್ಸರಬಲ್ ಟು ದ ಪರ್ಸನ್ಸ್. ಇವತ್ತು ಲೂಟಿ ಆಗಿರೋದು ಕರ್ನಾಟಕದ ಸೊತ್ತು, ಯಾರ್ದು ಒಬ್ಬರ ಈಕ್ವಲ್ದಲ್ಲ. ಸೊ ನಾವು ಅವ್ರಿಗೆ ಉತ್ತರ ಕೊಡೋದು, ಇವ್ರಿಗೆ ಉತ್ತರ ಕೊಡೋದು ಪ್ರಶ್ನೆ ಅಲ್ಲ. ಇವತ್ತು ಉತ್ತರ ಕೊಡಬೇಕು, ವಿನಮ್ರತೆಯಿಂದ ಜನತೆ ಕೊಡಬೇಕು, ಕರ್ನಾಟಕದ ಜನತೆ ಕೊಡಬೇಕು, ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅನಿಸ್ತಾ ಇಲ್ವಾ ನಿಮಗೆ? ನಿಮ್ಮ ಮೇಲೆ ಆಪಾದನೆ ಬಂದಿದೆ ನೋಡಿ. ಸಿಂಪಲ್ ಸೈನ್ಸ್. ಆಪಾದನೆ ಬಂದ ತಕ್ಷಣ ಅಪರಾಧಿ ಅಲ್ಲ. ಒಂದು ಕ್ಲಾರಿಫಿಕೇಶನ್. ಕಾದಿದ್ದಾರೆ ಎಲ್ಲರೂ ಜನ, 8 ದಿವಸ ಕಾದಿದ್ದಾರೆ ನೋಡಿ. ಮೊದಲು ಪೊಲಿಟಿಕ್ಸ್ ಅಂದ್ರೆ ಹೇಗಿತ್ತು? ಒಂದೇ ಒಂದು ಆಪಾದನೆ ಬಂದ ತಕ್ಷಣ ಸರ್ಕಾರದಲ್ಲಿ, ಭಾರತ ಸರ್ಕಾರದಲ್ಲಿ ಇರುವಂತ ಇದೇ ಕಾಂಗ್ರೆಸ್ಸಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಟ್ರೈನ್ ಆಕ್ಸಿಡೆಂಟ್ಗೆ ರೆಸಿಗ್ನೇಷನ್ ಕೊಡ್ತಾರೆ. ಆ ಹಿನ್ನೆಲೆಯಿಂದ ಇಟ್ಕೊಂಡು ಬಂದಿರುವಂತ ಕಾಂಗ್ರೆಸ್ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಇವತ್ತಿಗೆ ಆಪಾದನೆ ಬಂದಿದೆ, ಓಕೆ, ನೀವು ನಮ್ಗೆ ಪ್ರಶ್ನೆ ಕೇಳಿದ್ರೆ ವಾಪಸ್ ತಗೊಳ್ಳಿ. ಕೇಳಿರೋದು ಒಳ್ಳೇದಾಯ್ತು, ಉತ್ತರ ಕೊಟ್ಬಿಟ್ಟು ನಾನು ಕ್ಲೀನ್ ಹ್ಯಾಂಡ್ ಆಗಿ ಬರಕ್ ಒಂದು ಅವಕಾಶ. ಬನ್ನಿ, ಇವತ್ತು ಎಲ್ಲ ಟಿವಿ ಚಾನೆಲ್ ಅವರು ಬನ್ನಿ, ಪ್ರಶ್ನೆ ಕೇಳಿ, ಉತ್ತರ ಹೇಳ್ತೀನಿ. MLA ಬನ್ನಿ, ವಿಧಾನಸೌಧದಲ್ಲಿ ಪ್ರಶ್ನೆ ಕೇಳಿ, ಉತ್ತರ ಹೇಳ್ತೀನಿ. ಇವತ್ತು ಉತ್ತರ ಹೇಳಿ, ಸಮಂಜಸವಾಗಿ ಉತ್ತರ ಹೇಳಿದೆ, ಇವತ್ತು ನಾ ಹೋಗಿ ಊಟ ಮಾಡಲ್ಲ ಅನ್ನುವಂತ ವ್ಯಕ್ತಿತ್ವ ಬರಬೇಕು. ನೀವು ಕರ್ನಾಟಕದ ಜನತೆಯ ಹೆಸರನ್ನ ಕುಗ್ಗಿಸ್ತಾ ಇದ್ದೀರಾ. ಪಾಲಿಟಿಕ್ಸ್ ಯಾವ ಲೆವೆಲ್ ಅಲ್ಲಿ ಇತ್ತು ಅದನ್ನ ಕುಗ್ಗಿಸ್ತಾ ಇದ್ದೀರಾ. ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಿಸ್ಕೊಳ್ಳಿ, ಇದೇ LK ಅಡ್ವಾಣಿ ಬಿಜೆಪಿಯಲ್ಲಿ ಒಂದೇ ಒಂದು ಆಪಾದನೆ ಬಂದ ತಕ್ಷಣ ಇಲ್ಲ ನಾನು ರೆಸಿಗ್ನೇಷನ್ ಕೊಟ್ಬಿಡ್ತೀನಿ, MPCT ಕೂಡ ನಾನು ಆ ಅಪಾದಿತ ಮುಕ್ತನಾದ ಮೇಲೆ ಮತ್ತೆ ವಿಜೃಂಭಿಸ್ತೀನಿ ಅಂತಂತಾರೆ. ಹಾಗಿರ್ಬೇಕ್ರಿ. ಅದೇ ಒಂದಲ್ಲ, ಕಾಂಗ್ರೆಸ್ನಲ್ಲೇ 108 ಎಕ್ಸಾಂಪಲ್ಸ್ ಇವೆ ಇವತ್ತು. ಅಂತದನ್ನ ಬಿಟ್ಬಿಟ್ಟು 8 ಪ್ರಶ್ನೆ ಕೇಳಿದ್ರು ನಾವು ಉತ್ತರ ಹೇಳಲ್ಲ. ಪ್ರಶ್ನೆ ದಯವಿಟ್ಟು ವಾಪಸ್ ತಗೊಳ್ಳಿ, ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ತಿರಲ್ಲ. ಎಲ್ಲೋ ಒಂದ್ ಕಡೆ ನಾಟಕದ ಒಂದು ಭಾಗವಾಗಿ ಅಲ್ಲಿ ಹೋಗ್ತಾ ಹೋಗ್ತಾ ರಾತ್ರಿ ಒಂದು ನಾಟಕ ಮಾಡಿ ಎಲ್ಲರೂ ಜನರು ನೋಡ್ಲಿ ಅಟ್ಲ ಕಡೆ ನಾಟಕ ಇನ್ ಕರ್ನಾಟಕ ಅಂತ ಹಾಕೊಂಡ್ಬಿಡಿ, ಬೈ ಚೀಫ್ ಮಿನಿಸ್ಟರ್ ಓನ್ಲಿ ಅಂತ. ಅರ್ಥ ಆಯ್ತಾ? ಏನ್ ಹೇಳ್ಬೇಕ್ರಿ ಇನ್ನು ಈ ರೀತಿ ಉತ್ತರ ಹೇಳ್ಬಾರ್ದು. ಈಗಾಗಲೇ ಅವರು ಪತ್ರಿಕಾಗೋಷ್ಠಿಯನ್ನ ಕರೆದು ಅಲ್ಲಿ ಏನ್ ಸಮಸ್ಯೆ ಆಗಿತ್ತೆ, ಏನಾಗಿದೆ, ನನ್ನ ತಪ್ಪಿಲ್ಲ ಅನ್ನೋದನ್ನ ಕ್ಲಾರಿಫೈ ಮಾಡಾಗಿದೆ. ಅದು ಈ ರಾಜ್ಯದ ಜನತೆಗೂ ಗೊತ್ತಿದೆ. ಈ ರಾಜ್ಯದ ಮೊದಲ ಪ್ರಜೆ ರಾಜ್ಯಪಾಲರು, ಸಂವಿಧಾನಾತ್ಮಕ ಹುದ್ದೆ ರಾಜ್ಯಪಾಲರಿಗೆ ಉತ್ತರ ಬೇಕು. ಉತ್ತರ ಕೊಡಕ್ ನಿಮ್ಮ ಹತ್ರ ಉತ್ತರ ಇಲ್ಲ, ಮುಖ ಮಾಡಿಕೊಂಡು ಓಡಾಡ್ತಾ ಇದೀರಿ, ಮಾಡಿದಿರಿ ಅಂತ ಹೆದರುವಂತ ಪ್ರಶ್ನೆ ಇಲ್ಲ. ಒಬ್ರು ಅಹಿಂದ ನಾಯಕರು, ಇಡೀ ರಾಜ್ಯದ ಜನತೆ ದಲಿತ ನಿಮ್ ನಾಟಕ ನೋಡಿದಾರೆ ಬಿಡ್ರಿ. ಮಹಾಂತೇಶ್ ಅವರೇ, ಒಂದು ನಿಮಿಷ. ಚುನಾಯಿತ ಸರ್ಕಾರವನ್ನ ಬಿಜೆಪಿ ಮತ್ತು JDS ಅಲುಗಾಡಿಸ್ತಾ ಇದೆ. ಜನರಿಗೆ ನ್ಯಾಯ ಕೊಡಿಸೋ ಒಂದು ಸಣ್ಣ ಸಾಸಿವೆಯಷ್ಟು ಉದ್ದೇಶ ಇಲ್ಲ ಇವರಿಗೆ. 135+1 ಅಲುಗಾಡಿಸೋದು, ದ್ವೇಷಕ್ಕೆ ರಾಜಕಾರಣ ಮಾಡೋದು, ಅದಕ್ಕೆ ಪಾದಯಾತ್ರೆ ಅಷ್ಟೇ. ಮೇಡಮ್, ನಾವು ಅಲುಗಾಡಿಸ್ತಾ ಇಲ್ಲ, ಸ್ವತಃ ಸಿದ್ದರಾಮಯ್ಯವರೇ ಅಲುಗಾಡಿಸ್ಕೊಂತ ಇದ್ದಾರೆ. ಓಕೆ, ಹೇಗೆ? ನಾವು ಜನಪರ ಇದ್ದೀವಿ. ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಗಳನ್ನ ಮಾಡ್ತಾ ಇದೆ, ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದೆ. ನೋಡಿ, ಸಿದ್ದರಾಮಯ್ಯವ್ರನ್ನ ಅಹಿಂದ ನಾಯಕರು ಅಂತ ಜನ ಒಪ್ಕೊಂಡಿದ್ರು, ತಾವು ಕೂಡ ಈಗ ಹೇಳ್ತಾ ಇದ್ರಿ. ಅಹಿಂದ ಅಲ್ಲಿ ದಲಿತರು ಒಟ್ಟೋಯ್ತು ನೋಡಿ. SCP TSP ಹಣ ವರ್ಗಾವಣೆ ಮಾಡಿದ್ರು, ಅಲ್ಲೂ ದಲಿತರು ಇದಕ್ಕೆ ಕನ್ನ ಹಾಕಿದ್ದು. ಎರಡನೇದು, ಅವರ ಜಮೀನ್ ಇರ್ಬೋದು, ದಲಿತರ ಜಮೀನೇ ಅದು ಕೂಡ. ನಂತರ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದೇನಾಯ್ತು, ಅದು ಕೂಡ ST ಜನಾಂಗದ್ದೆ. ಎಲ್ಲ ದಲಿತರ ಇದನ್ನು ಕೂಡ ಇವರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ದಲಿತ ಅಹಿಂದ ನಾಯಕ ಹೋಗಿ ಬಿಟ್ಟು ಅಹಿಂ ಮಾತ್ರ ಉಳ್ಕೊಂಡಿದೆ. ಇನ್ನ ಕೆಲವಾರು ದಿನದಲ್ಲಿ ಖಂಡಿತವಾಗ್ಲೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಾಗುತ್ತೆ, ಮತ್ತೆ ತನಿಖೆನೂ ಎದುರಿಸಬೇಕಾಗುತ್ತೆ. ನೋಡಿ, ಹಿಂದೆ ಆರೋಪ ರಾಜಕಾರಣ
ಮಾತಾಡ್ತೀರಾ? ಅಸ್ತಿತ್ವ ಇಲ್ಲ. ಇವತ್ತಿನ ವಿಚಾರಕ್ಕೆ ಉತ್ತರ ಕೊಡಿ. ರಾಜೀನಾಮೆ ಕೊಟ್ಟು ಹೌದಾ? ತನಿಖೆ ಎದುರಿಸಬೇಕಿತ್ತು. ಆದ್ರೆ ಇವತ್ತವರೆಗೂ ಅವರು ಆ ರೀತಿ ಮಾಡಕ್ ಹೋಗ್ಲಿಲ್ಲ. ಬಿಗಿನಿಂಗ್ ಅಲ್ಲಿ ಏನ್ ಹೇಳಿದ್ರು, ಮೂಡ ಪ್ರಕರಣದಲ್ಲಿ ಇಬ್ರು IAS ಅಧಿಕಾರಿಗಳನ್ನ ನೇಮಿಸಿದ್ದೀನಿ ಅಂತ ಹೇಳಿದ್ರು. ತನಿಖೆ ಇದಕ್ಕೆ ಏನಾದ್ರು ಪ್ರಕರಣದ ಬಗ್ಗೆ ವರದಿ ಬರ್ಲೇ ಇಲ್ಲ. 15ನೇ ತಾರೀಕು ವಿಧಾನಸಭಾ ಅಧಿವೇಶನ ಶುರುವಾಗುತ್ತೆ. ಹಿಂದೆ ದಿನ ರಾತ್ರಿ ಏಕಾಏಕಿ ಒಬ್ರು ಏನದು ರಿಟೈರ್ಡ್ ಜಸ್ಟಿಸ್ ದೇಸಾಯಿಯವರ ಇದರಲ್ಲಿ ಒಂದು ನ್ಯಾಯಾಂಗ ತನಿಖೆಗೆ ಆದೇಶಿಸ್ತಾರೆ. ಏನು ಹಿಂದೆ ದಿನ ಅಧಿವೇಶನಕ್ಕೆ ಹಿಂದೆ ದಿನ ಈ ರೀತಿ ಎಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ರಕ್ಷಣೆ ಸ್ವತಃ ಅಂದ್ರೆ ಗೊತ್ತಿಲ್ಲ, ಮುಖ್ಯ ಆರೋಪ ಬಂದ್ಮೇಲೆ ಅವರೇ ಒಂದು ಆಯೋಗ ರಚನೆ ಮಾಡೋದಾಗ್ಲಿ ಇಲ್ಲ ತನಿಖೆಗೆ ಇದು ಮಾಡೋದಾಗ್ಲಿ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ. ಅವರು ಹುದ್ದೆಯಿಂದ ಕೆಳಗಡೆ ಇಳಿದು ನೈತಿಕತೆ ಇದ್ದಿದ್ರೆ ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಬೇಕಿತ್ತು. ಎಷ್ಟು ಟೀಕೆ ಟಿಪ್ಪಣಿಗಳು ಈ ಪಾದಯಾತ್ರೆ ಇರ್ಬೋದು, ಮಾಡೋದಕ್ಕೂ ಅವಕಾಶ ಕೊಡ್ಲಿಲ್ಲ. ಮೂಡ ಬಗ್ಗೆ ಅಹೋರಾತ್ರಿ ಧರಣಿ ಮಾಡಿದ್ವಿ ಬಿಜೆಪಿಯವರು, ನಾವು ಇಬ್ರು ಕೂಡ ಸದನದ ಒಳಗಿರ್ಬೋದು ಹೊರಗಿರ್ಬೋದು. ಹೀಗಾಗಿ ಅದಕ್ಕೋಸ್ಕರನೇ ನಾವು ಇವತ್ತು ಪಾದಯಾತ್ರೆಗೆ ಇಳಿದಿರೋದು. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂದಾಗ ಭಾಗಿಯಾಗಿರೋರಿಗೆ ಶಿಕ್ಷೆ ಆಗ್ಬೇಕು, ಯಾರು ಅನ್ಯಾಯಕ್ಕೆ ಒಳಪಟ್ಟಿದ್ದಾರೆ ಅವ್ರಿಗೆ ನ್ಯಾಯ ಸಿಗ್ಬೇಕು. ಆ ಉದ್ದೇಶದಿಂದನೇ ಇವತ್ತು ನಾವು ಬೆಂಗಳೂರು ಟು ಮೈಸೂರು ಚಲೋ. ಕರ್ನಾಟಕದಲ್ಲಿ 3 ಪ್ರಮುಖ ಪಕ್ಷಗಳು ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂದಾಗ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆಯ ಸರ್ಕಾರವನ್ನ ನಾವು ನೋಡಿದ್ದೀವಿ, ಅನುಭವಿಸಿದ್ದೀವಿ, ಕಂಡಿದ್ದೀವಿ, ಜೊತೆಗಿರೋದನ್ನು ನೋಡಿರ್ತೀವಿ, ಜಗಳಾಡ್ಕೊಂಡಿರೋದು ನೋಡಿರ್ತೀವಿ. ಇವಾಗ ಒಂದು ಟೀಕೆ ಟಿಪ್ಪಣಿ ಹಗರಣ ಪಾದಯಾತ್ರೆ ಅಂದಾಗ ಬಂತು, ಅದನ್ನು ಕ್ಲಾರಿಫೈ ತಗೋಬೇಕು. ಅದಕ್ಕೆ ಕೇಳ್ತಾ ಇದ್ದೀನಿ, CM ಸಿದ್ದರಾಮಯ್ಯನವರನ್ನ ಆ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ, ಘನತ್ವವಿತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸೋದಕ್ಕೆ, DK ಶಿವಕುಮಾರ್ ಅವ್ರನ್ನ ಕೂರಿಸೋದಕ್ಕೆ ವಿಜೇಂದ್ರ ಅವರು ಮಾಡ್ತಿರುವಂಥ ಪಾದಯಾತ್ರೆ ಅಂತ ಇದು ಹೌದಾ? ಅದಕ್ಕೆ ನೀವು ಸಹಕಾರ ಕೊಡ್ತಿದ್ದೀರಾ? ಇಲ್ಲ ಖಂಡಿತ. ನೋಡಿ, ನಾವು ಬರೇ ಸಿದ್ದರಾಮಯ್ಯನ ವಿರುದ್ಧ ಅಲ್ಲ, ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯ ಮಾತ್ರ ಅಲ್ಲ, ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಇದೇ ತೊಲಗಬೇಕು ರಾಜ್ಯದಿಂದ ಅಂತ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನೋಡಿ, 14 ತಿಂಗಳಾಗಿದೆ ಈ ಸರ್ಕಾರ ಬಂದು. ಯಾವ್ದಾದ್ರು ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಯ್ತಾ? ಯಾವ ಅಭಿವೃದ್ಧಿ ಕೆಲಸನೂ ಮಾಡಕ್ಕಾಗಿಲ್ಲ. ರೈತ ವಿರೋಧಿ ಸರ್ಕಾರ ಇದೆ ಇದು. ನೋಡಿ, ರೈತರು ಮೊದಲು ಸಣ್ಣ ರೈತರು, ಅತಿ ಸಣ್ಣ ರೈತರು ಒಂದು ಅವರ ಪಂಪ್ ಸೆಟ್ಗೆ ವಿದ್ಯುತ್ ಪಡ್ಕೊಳೋದಕ್ಕೆ 25,000 ರೂಪಾಯಿ ಖರ್ಚು ಸಾಕಾಗ್ತಿತ್ತು. ಇವತ್ತು 3 ಲಕ್ಷ ಇದ್ರೂ ಕೂಡ ಒಬ್ಬ ಅತಿ ಸಣ್ಣ ರೈತನಿಗೆ ವಿದ್ಯುತ್ ಸಂಪರ್ಕ ಪಡ್ಕೊಳೋದಕ್ಕೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ತಂದು ನಿಂತಿದ್ದಾರೆ. ಈ ಪರಿಸ್ಥಿತಿ ಈಗ ಧಾರಾಕಾರ ಮಳೆ ಬಂದಿದೆ, ಬೆಳೆ ಹಾನಿ ಆಗಿದೆ, ಪ್ರವಾಹ ನೆರೆ ಇದೆ ಎಲ್ಲ ಕಡೆ. ಅಂತ ಕಡೆ ಇವರು ಜನಪರ ಇದೇನಾದ್ರೂ ಮಾಡ್ತಾ ಇದ್ದಾರ? ಕೇಂದ್ರದಿಂದ ಕುಮಾರಣ್ಣವರು ಆ ಶಿರೂರ್ ಘಟನೆ ನೋಡೋದಿಕ್ ಬಂದ್ರು, ಅಲ್ಲೂ ಕೂಡ ತಡೆದ್ರು. ಈ ರೀತಿ ಎಲ್ಲ ಅಂದ್ರೆ ರಾಜ್ಯ ಸರ್ಕಾರದಿಂದ ಕೇಂದ್ರದಿಂದ ಏನೇ ಇದು ಮಾಡೋದಿಕ್ ಬಂದ್ರು ಇವರು ಸಹಕಾರ ಕೊಡ್ತಾ ಇಲ್ಲ. ಆದ್ರೆ ಸುಖ ಸುಮ್ನೆ ಕೇಂದ್ರದ ಮೇಲೆ ಮಾತ್ರ ನಮ್ಮ ತೆರಿಗೆ ತೆರಿಗೆ ಪಾಲ್ ಸರಿಯಾಗಿ ಬರ್ತಿಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಇವರು ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವ ತೆರಿಗೆ ಪಾಲು ಯಾವ್ದು ನಾವು ಬಾಕಿ ಕರ್ನಾಟಕ ರಾಜ್ಯಕ್ಕೆ ಕೊಡ್ಬೇಕಾಗಿರೋದೆಲ್ಲ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಯಾವಾಗ ನೋಡಿದ್ರು ಇದು ಹೇಳ್ತಾ ಇದ್ದಾರೆ, ಏನದು 15ನೇ ಹಣಕಾಸು ಇದರಲ್ಲಿ ನಮ್ಗೆ ತೊಂದರೆ ಆಯ್ತು ಅಂತ ಹೇಳ್ತಾರೆ. 15ನೇ ಹಣಕಾಸು ಫಾರ್ಮೇಶನ್ ಆಗಿದ್ದು ನವೆಂಬರ್ 2017 ಈಗ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈಗ 16ನೇ ಫೈನಾನ್ಸ್ ಕಮಿಷನ್ ಫಾರ್ಮೇಶನ್ ಆಗಿದೆ. ಅವರು ಕೂಡ ರಾಜ್ಯದ ಬೇಡಿಕೆಗಳನ್ನ ಸ್ವೀಕರಿಸ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವರು ಮುಂದೆನೂ ಕೂಡ ರಾಜ್ಯಕ್ಕೆ ತೊಂದರೆ ಆಗೋದು ಬೇಡ ಅಂದ್ರೆ ಒಂದು ಸಕ್ರಿಯವಾಗಿ ಪಾಲ್ಗೊಳ್ಬೇಕಾಗ್ತದೆ. ಯಾವುದೇ ಸಭೆಗಳಿಗೂ ಹೋಗ್ಬೇಕು, ಮತ್ತೆ ರಾಜ್ಯಕ್ಕೆ ಬರ್ತಕ್ಕಂಥ ಪಾಲನ ಅವರು ಸಕ್ರಿಯವಾಗಿದ್ದು ಪಡಿಬೇಕು. ಆಡಳಿತ ಮತ್ತು ವಿರೋಧ ಪಕ್ಷ ಎರಡೂ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನೆಲ್ಲ ಮರೆತಿದ್ದಾರೆ. ಅರವಿಂದ್ ಅವರೇ, ಕಾಂಗ್ರೆಸ್ನವ್ರು ಮಾಡ್ತಿರುವಂಥ ಒಂದು ಗಂಭೀರ ಆರೋಪ ಆಗಾಗ ನಮ್ಮನ್ನು ಟ್ರಿಗರ್ ಮಾಡುತ್ತೆ, ರಾಜ್ಯಪಾಲರ ದುರ್ಬಳಕೆ ಅನ್ನೋ ಶಬ್ದ ಇದೆಯಲ್ಲ, ಏನು ಹೇಳ್ತೀರ ಇದ್ರ ಬಗ್ಗೆ? ಇದನ್ನು ನಾವು ದೇಶಾದ್ಯಂತ ಸುಮಾರು ಕಡೆ ಒಂದಿಷ್ಟು ನೋಡಿದ್ದೀವಿ. ಅದರಲ್ಲಿ ಎರಡೇ ಮಾತಿಲ್ಲ. ಆಕ್ಚುಲಿ ಚೀಫ್ ಮಿನಿಸ್ಟರ್ ಆದ ಮೇಲೆನೆ ಒಬ್ಬ ಚೀಫ್ ಮಿನಿಸ್ಟರು, ಈ BJP ಯಡಿಯೂರಪ್ಪವ್ರಿಗೂ ಕೂಡ ಇವತ್ತು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನೇ. ಅವಾಗ ಅವರು ಪಕ್ಷಾತೀತವಾಗಿ ಮಾತಾಡುವಂಥ ಸಂದರ್ಭಗಳನ್ನ ಸೃಷ್ಟಿ ಮಾಡಬೇಕು. ನಾಳೆ BJP ಅವ್ರು ಬಂದರೂ ಕೂಡ ಅವ್ರು ಅದೇ ರೀತಿ ಇರಬೇಕು. ಇವತ್ತು ಪ್ರೈಮ್ ಮಿನಿಸ್ಟರ್ ಕೂಡ ಹಾಗಿರಬೇಕು. ಅಂಥ ಹೊತ್ತಿನಲ್ಲಿ ಗವರ್ನರ್ ಮಾತ್ರ ನಿಷ್ಪಕ್ಷವಾಗಿರ್ಬೇಕು. ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿರಬಾರ್ದವರು. ಅವರು ಯಾವತ್ತಿದ್ರೋ ಮೊದಲು ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟೆ ಬಂದ್ಬಿಟ್ಟು ಗವರ್ನರ್ ಆಗಬೇಕು ಅಂತ ನನ್ನ ತುಂಬ ಕಳಕಳಿಯ
ಆತ್ಮೀಯವಾಗಿ ಕೇಳ್ತಾ ಇರೋದು. ಅಂಡ್ ಇದು ಯಾವ ಬಣಕ್ಕೂ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ, ಅರ್ಥ ಆಯ್ತಲ್ವಾ? ಇದ್ರ ಈ ರೀತಿಯ ದುರ್ಬಳಕೆ ಎಲ್ಲರೂ ಮಾಡ್ಕೊಂಡಿದ್ದಾರೆ. ಇದು ದುರ್ಬಳಕೆಯೇ? 100% ದುರ್ಬಳಕೆ ಅಲ್ಲ. ಈ ಸಮಯದಲ್ಲಿ ನಾನು ಅದಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಒಂದು ನಿಷ್ಪಕ್ಷವಾಗಿ ಏನೊಂದು ಕಾರ್ಯಾಚರಣೆ ಮಾಡಬೇಕಿತ್ತು. ಅಂದ್ರೆ ಒಂದು ದೂರು ಬಂದಿದೆ, ಅದಕ್ಕೆ ಪ್ರತಿಕ್ರಿಯೆಯಾಗಿ ಒಂದು ಶೋಕಾಸ್ ನೋಟಿಸ್ ಕೊಡಬೇಕಿತ್ತು. ದುರ್ಬಳಕೆ ಅಂತಲ್ಲ, ಅರ್ಥ ಆಯ್ತಲ್ವಾ? ಹಾಗಂತೇಳಿ ಇಡಿ ಅವ್ರು ಎಲ್ಲೋ ಒಂದ್ ಕಡೆ ರೇಡ್ ಮಾಡ್ತಾರೆ ಅಂದ್ರೆ ಪ್ರತಿ ಸತಿ ತಪ್ಪು ಅಂತಲ್ಲ. ನಾನು ಏನು ತಪ್ಪು ಮಾಡಿಲ್ಲ, ನೀ ಏನ್ ಮಾಡ್ಕೊಳ್ತೇ ಮಾಡ್ಕೊ ಅಂತ ಹೇಳಿ ಎಲ್ಲರೂ ಕಂಡವ್ರು ಮಾತ್ರ ಇವತ್ತು ಟಿವಿಯಲ್ಲಿ ಬರ್ತಾ ಇದೀವಿ ಅಂತ ಆ ರೀತಿ ಆಗ್ತಾ ಇದೆ. ಹಾಗಾಗಿ ಯಾವ ರೀತಿಯಿಂದ ಈ ಪೊಲಿಟಿಕಲಿ ಈಗ ದುರ್ಬಳಕೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಪನಿಷ್ಮೆಂಟ್ ತಪ್ಪಾಗಿದ್ರೆ ಡಬಲ್ ಕೊಡ್ಬೇಕು. ಇಡಿ ರೇಡ್ ಇಂದಾದ್ರೂ ಆಗ್ಲಿ, ಇಲ್ಲದಿದ್ರೆ ಈ ರೇವಣ್ಣ ಅವರು ಆ ವಿಚಾರದಲ್ಲಿ ಆಗ್ಲಿ, ಇಲ್ಲ ಯಾವ್ದ್ರಲ್ಲೂ ಆದ್ರೂ ಆಗ್ಲಿ, ಯಾವಾಗ್ಲೂ ಅದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತಾರಲ್ವಾ, ಅಂದಾಗ ಹಿಡ್ದಾಕೋಬೇಕು. ಪೊಲಿಟಿಕಲಿ ಮೋಟಿವೇಟೆಡ್ ಅಲ್ಲ, ನೀನ್ ನಿಜವಾಗ್ಲೂ ತಪ್ಪು ಮಾಡಿದ್ದೆ, ಹಿಂಗ್ ಹೇಳಿದ್ಯಾ, ಹಂಗಾಗಿ ಏನ್ ನೀನು 10 ವರ್ಷಕ್ಕೆ ಜೈಲಿಗೆ ಹೋಗ್ಬೇಕಿತ್ತಲ್ಲ, 20 ವರ್ಷಕ್ಕೆ ಹೋಗು ನನ್ನ ಮಗನೇ. ಆ ರೀತಿ ಇರ್ಬೇಕು. ಅಂದ್ರೆ ಇವತ್ತು ಬಾಯನ್ನ ಸಡ್ಲು ಬಿಡುವಂತ ಒಂದು ಏನು ಮಾಡ್ಕೊಂಡಿದಾರಲ್ಲ, ನಿಮ್ ಪಕ್ಷದ ನಿಮ್ದು ಒಂದ್ ಸ್ವಲ್ಪ ತೆಗೆದ ತಕ್ಷಣ ಮುಖ ಇಷ್ಟು ಚಿಕ್ಕದಾಗ ಹೋಗ್ಬಿಡುತ್ತೆ, ಮುಂದೆ ಮಾತೇ ಬರಲ್ಲ. ನೋಡಿ, ನಾವು ಆ ನೈತಿಕತೆಯನ್ನ ಹೆಚ್ಚಿಸ್ಕೊಂಡು ಮುಂದೆ ಹೋಗ್ಬೇಕು. ಜನರ ಮಧ್ಯದಲ್ಲಿ ಹೋಗಕ್ಕೆ ನಿಮ್ಗೆ ಯಾಕೆ ಭಯ? ಯಾರನ್ನ ಬೇಕಾದವ್ರನ್ನ ಬಿಡಕ್ಕೆ ಕೇಳಿ. ಒಂದು ಕೊರತೆ ನಿವಾರಣಾ ಸಮಿತಿ ಸಭೆ ಇದೆ, ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲಿ DCM ಇರ್ತಾರೆ, ಕೇಳಿ ಅಂತ ಹೇಳಿ ಮಾಡಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಸರ್ ನೀವು ಲೇಔಟ್ಗೆ ನಮ್ ಜಾಗ ತಗೊಂಡಿದ್ರಿ, ಅದ್ರದ್ದು ಇನ್ನೂ ದುಡ್ಡೇ ಬಂದಿಲ್ಲ ಅಂತ ಹೇಳಿದ್ರೆ, ಒಂದ್ ನಿಮಿಷ ಅದ್ರ ಜೊತೆಗೆ ಇನ್ನೊಂದು 2 ಸೆಂಟೆನ್ಸ್ ಆಡ್ ಮಾಡ್ಬಿಡ್ತೀನಿ. ಇದೇ ರೀತಿಯಿಂದ ನೋಡಿ, ನಮ್ಮ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಅಜ್ಮೇರ, ಅಲ್ಮೇರ, ವಾಲ್ಮೀಕಿ ಹಗರಣ, ಕನ್ವಾ ಸ್ಕ್ಯಾಮ್ ಇಂಥವು ಸುಮಾರಷ್ಟು ಆಗಿಬಿಟ್ಟು ಅದನ್ನ ಜನರ ಆ ಕಂಪನಿಗಳು ಹೂಡಿಕೆ ಮಾಡಿರುವಂಥ ಜಾಗವನ್ನು ಮಾರ್ಬಿಟ್ಟು ಜನರಿಗೆ ರೀಪೇ ಮಾಡಿ ಅಂತ ಹೈಕೋರ್ಟ್ ಆರ್ಡರ್ ಇದೆ. ಅವೆಲ್ಲ ಮೈಸೂರು ರೋಡ್ ಮೇಲೆ ಬೀಳ್ತವೆ. ಅದನ್ನ ಮಾಡ್ಲಾರ್ದೇನೆ ಅವ್ರಿಗೆ ವಾಪಸ್ ಅವ್ರಿಗೆ ದುರ್ಬಳಕೆ ಮಾಡ್ಕೊಳ್ಳಕ್ಕೆ ಬಿಟ್ಬಿಟ್ಟಿದ್ದಾರೆ. ಅದಕ್ಕೂ ವಿಸಿಟ್ ಮಾಡಿ. DCM ಅವರೇ, CM ಅವರೇ, ಅಪೋಸಿಷನ್ ಪಾರ್ಟಿ ಅವರೇ, ಬಿಜೆಪಿ ಅವರೇ, ಕಾಂಗ್ರೆಸ್ ಅವರೇ, JDS ಅವರೇ, ಬಹಳ ಜನರ ಕಂಡ್ರೆ ಪ್ರೀತಿ ಇದೆಯಲ್ವಾ? ಲಕ್ಷಾಂತರ ಗಟ್ಲೆ ನಮ್ಮ ಎಸ್ಪೆಷಲಿ SC ST ಮತ್ತೆ ಮೈನಾರಿಟೀಸ್ ಕಳ್ಕೊಂಡಿರೋದು ಅಜ್ಮೇರಾ ಸ್ಕ್ಯಾಮ್ ಅಲ್ಲಿ, ಅದ್ರದ್ದು ದುಡ್ಡು ವಾಪಸ್ ಕೊಡ್ಬೇಕು ಅಂತ ಹೇಳಿ ಹೈಕೋರ್ಟ್ ಆದೇಶ ಮಾಡಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? 8 ದಿವಸದ ಈ ಪಾದಯಾತ್ರೆ ಇನ್ನು ಮೈಸೂರನ್ನು ತಲುಪಿರೋದ್ರಿಲ್ಲ, ಅಷ್ಟರಲ್ಲೇ ಕಾಂಗ್ರೆಸ್ ಮಗದೊಂದು ಆಂದೋಲನವನ್ನು ಮಾಡೋದಕ್ಕೆ ಹೊರಟಿದೆ. ಬಹಳಷ್ಟು ಕಾರ್ಯಕರ್ತರು ಕಾಂಗ್ರೆಸ್ನ ಅಭಿಮಾನಿಗಳಲ್ಲಿ ಸೇರ್ತಾರೆ. ಈ ಕೌಂಟರ್ ಅವಶ್ಯಕತೆ ಇದೆಯಾ? ಈ ಮೂಲಕ ಕಾಂಗ್ರೆಸ್ ಏನ್ ಹೇಳೋದಕ್ಕೆ ಹೊರಟಿದೆ? ಅದರ ಪಾದಯಾತ್ರೆ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ದಿಲೀಪ್ ಅವರೇ, 8 ದಿವಸದ ಈ ಪಾದಯಾತ್ರೆ, ನಿಮ್ಮ BJP ಮತ್ತು JDSನ ಪಾದಯಾತ್ರೆ ತಲುಪೋದ್ರೊಳಗೆ ಅಲ್ಲೊಂದು ದೊಡ್ಡ ರ್ಯಾಲಿ ನಡೆಯುತ್ತೆ ಕಾಂಗ್ರೆಸ್ನಿಂದ. ಯಾವ ಕಾರಣಕ್ಕೆ? ಮೇಡಮ್ ನೋಡಿ, ಅದನ್ನ ನಾನು ಹೇಳೋಣ ಅಂತ ಬಂದೆ. ಜನಾಂದೋಲನ ಅಂತೇಳಿ ಇವರು ಒಂದು ಮಾಡ್ತಿದ್ದಾರೆ, ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಇವ್ರು ಮೊದಲು ಏನಂತಂದ್ರೆ ಪಾದಯಾತ್ರೆಗೆ ಇವ್ರು ನಮ್ಮ ಗೃಹ ಸಚಿವರು ಹೇಳ್ಬಿಟ್ಟಿದ್ದು ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತೇಳಿ. ಆದ್ಮೇಲೆ ಸುಪ್ರೀಂ ಕೋರ್ಟಿಂದ ಪರ್ಮಿಷನ್ ಸಿಕ್ತು, ಹೈಕೋರ್ಟಿಂದ, ಅದು ಸೆಕೆಂಡ್ರಿ. ಆದ್ರೆ ಇವ್ರು ಜನಾಂದೋಲನ ಯಾಕೆ ಮಾಡ್ತಾ ಇದ್ದಾರೆ ನೋಡಿ ಸ್ವಾಮಿ, ನಾವು ಕಾಂಗ್ರೆಸ್ನವ್ರು ಲೂಟಿ ಹೊಡೆದ್ಬಿಟ್ಟಿದೀವಿ. ಮೂಡಾಗಣದಲ್ಲಿ ನಾವು 14 ಸೈಟ್ ಅನ್ನ ಸುಮಾರು 4,000 ಕೋಟಿ ಹಣವನ್ನ ನಾವು ಲೂಟಿ ಹೊಡೆದ್ಬಿಟ್ಟಿದೀವಿ. ವಾಲ್ಮೀಕಿ ನಿಗಮ ಮಂಡಳಿದಲ್ಲಿ ಲೂಟಿ ಹೊಡೆದಿದ್ದೀವಿ ದಲಿತರ ದುಡ್ಡನ್ನ. ಅದಕ್ಕೋಸ್ಕರ BJP ಮತ್ತೆ JDS ಸೇರ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ ನೋಡಿ ಸ್ವಾಮಿ ಅಂತೇಳಿ ಜನಗಳಿಗೆ ತೋರಿಸ್ಲಿಕ್ಕೋಸ್ಕರ ಇವರು ಜನಾಂದೋಲನ ಮಾಡ್ತಾ ಇದ್ದಾರೆ. ಇನ್ನೇನ್ ತೋರಿಸ್ತಿದ್ದಾರೆ ಇವರು ಜನಗಳಿಗೆ? ಇದನ್ನ ಹೇಳಕೊಟ್ಟಿದ್ದಾರೆ ಇವರು. ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರು ಜನಾಂದೋಲನ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರ ಉದ್ದೇಶ ಏನು? ಮೈಸೂರುವರೆಗೂ ನೀವೆಲ್ಲೇ ಸಂಚಾರ ಮಾಡಿ ಯಾರನ್ನೇ ಕೇಳಿದ್ರು ಕೂಡ ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತ ಹೇಳೋದೆಲ್ಲ ನೀವು ಬಿತ್ತುತ್ತಿರೋ ವಿಷ ಬೀಜ ಅದು ಅಂತ. ಮೇಡಮ್, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಮತ್ತೆ ಇನ್ನೊಂದು ಹೇಳಿದ್ರು, ರಾಜ್ಯಪಾಲರ ವಿಚಾರದಲ್ಲಿ ದುರ್ಬಳಕೆ ಅನ್ನೋ ಒಂದು ಪದ ಬಂತು. ನಮ್ಮಲ್ಲಿ ಈ ದೇಶದಲ್ಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ಯಾಕೆ ಅಂತಂದ್ರೆ, ಯಾವುದೇ ಮುಖ್ಯಮಂತ್ರಿಗಳನ್ನ ನೇರವಾಗಿ ಅಲ್ಲಿನ ಪೊಲೀಸ್ ಅಂದ್ರೆ ಗೃಹ ಇಲಾಖೆ ಅರೆಸ್ಟ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂತಂದ್ರೆ ಅವ್ರ ಪಕ್ಷದನ ಇರ್ತಾರೆ, ಆ ಗೃಹ ಇಲಾಖೆ ಕಂಟ್ರೋಲಿಗೆ ಬರ್ತದೆ. ಸಂವಿಧಾನ ಏನಾದರೂ ಮುಖ್ಯಮಂತ್ರಿಗಳು, ಘನತೆವೆತ್ತ ಮುಖ್ಯಮಂತ್ರಿಗಳು ಏನಾದರೂ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡ್ರೆ ಇಲ್ಲಿನ ಆ ರಾಜ್ಯದ ರಾಜ್ಯಪಾಲರಿಗೆ ಒಂದು ಸ್ಪೆಷಲ್ ಅಧಿಕಾರ ಇದೆ. ಸ್ಪೆಷಲ್ ಅಧಿಕಾರ ಏನು ಅಂತಂದ್ರೆ, ಅವರು ಒಂದು ನ್ಯಾಯಾಂಗ ತನಿಖೆಗೆ ಒಳಪಡಿಸಬಹುದು. ಪ್ರಾಸಿಕ್ಯೂಷನ್ ಇಶ್ಯೂ ಮಾಡಿ ನ್ಯಾಯಾಂಗ ತನಿಖೆಗೆ ಒಳಪಡಿಸಬಹುದು. ನ್ಯಾಯಾಂಗ ಅಂತಂದ್ರೆ ಯಾವ್ದಾನ ಜಡ್ಜ್ಗೆ ಹೇಳಿ, ಒಬ್ಬ ನ್ಯಾಯಾಧೀಶರಿಗೆ ಹೇಳಿ, ಆ ಕಡೆಯಿಂದ ಒಂದು ಪೊಲೀಸ್ ಆಫೀಸರ್ಸ್ಗಳು ಒಂದು ಗ್ರೂಪ್ನ ಇಟ್ಟು ನ್ಯಾಯಾಂಗ ತನಿಖೆ ಮಾಡಿ, ಇದೊಂದು ಸ್ಪೆಷಲ್ ಪ್ರೊಸೀಜರ್ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಯಡಿಯೂರಪ್ಪನವ್ರ ವಿಚಾರದಲ್ಲೂ ಆಗಿತ್ತು, ಮತ್ತೆ ಅರವಿಂದ್ ಕೇಜ್ರಿವಾಲ್ ವಿಚಾರದಲ್ಲೂ ಆಗಿದೆ. ಅರವಿಂದ್ ಕೇಜ್ರಿವಾಲ್ ಅಂದ್ರೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ, ಅಲ್ಲಿ ಒಂದು ಗವರ್ನರ್ ಇದಿರುತ್ತೆ, ಅಧಿಕಾರ ಇರ್ತದೆ, ಅಲ್ಲಿ ಮಾಡಿದ್ದಾರೆ. ಬಟ್ ಆದ್ರೆ ಇವರು ಏನೋ ಒಂದು 20
21 ಸುಳ್ಳಿನ ಕಂತೆಗಳನ್ನ ರೆಡಿ ಮಾಡ್ಕೊಂಡ್ರಲ್ಲ, ಯಾಕೆ 15 ತಿಂಗಳು ಬೇಕಾಯ್ತಾ? 21 ಸುಳ್ಳಿನ ಕಂತೆಗಳು ನಾನು ಹೇಳ್ತೀನಿ ಲೆಟ್ ಮಿ ಆನ್ಸರ್ ರೀ, ಲೆಟ್ ಮಿ ಆನ್ಸರ್ ರೀ ಸರ್, ವಿಚ್ ಇಸ್ ಕಾಲ್ಡ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀನಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇವ್ರೇನು 21 ಲಿಸ್ಟ್ ರೆಡಿ ಮಾಡಿದ್ರಲ್ಲ, ಯಾಕೆ 14 ತಿಂಗಳು ಬೇಕಾಗಿತ್ತು ಇವ್ರಿಗೆ? ಇವ್ರು ಏನಾದ್ರೂ ಬಿಜೆಪಿ ಲೂಟಿ ಹೊಡೆದಿದ್ರೆ ನಾವು ಅದೇ ಕೇಳ್ತಾ ಇರೋದು. ನೋಡಿ ಅವ್ರು ಬಿಡಕ್ ಬಂದ್ರಿ, ಅದು ನೋಡಿ ಮೇಡಮ್, ಇವ್ರಿಗೆ 14 ತಿಂಗಳು ಸಮಯ ಇತ್ತು. ಇವರಿಗೆ 136 ಜನ ಉತ್ತಮವಾದ ಸಂಖ್ಯೆ ಕೊಟ್ಟಿದ್ದಾರೆ. ಇವರು ತನಿಖೆ ಮಾಡಬಹುದಾಯ್ತು. ನಾವು ಅದನ್ನೇ ಕೇಳ್ತಾ ಸಿಬಿಐ ತನಿಖೆಗೆ ವಹಿಸಿ, ನಿಮ್ಮ ಏನ್ 21 ಕಂಟಗಳಿದಾವಲ್ಲ ಅವನು ವಹಿಸಿ, ವಾಲ್ಮೀಕಿ ಮತ್ತೆ ಅದನ್ನು ವಹಿಸಿ ಅಂತ ಹೇಳ್ತಾ ಇದ್ರು. ನಾವು ಎಲ್ಲರದು ಕೇಳಾದ್ಮೇಲೆ ಒಂದು ನ್ಯೂಟ್ರಲ್ ಆಗಿ ಒಂದು ವಿಚಾರ ತೆಗಿಬೇಕಂತಿದ್ದೀನಿ. ಇದು ಒಂದು ರೀತಿಯಿಂದ ನಮಗೆ ಮೈಸೂರು ಭಾಗದಲ್ಲಿ ಪ್ರಭುತ್ವ ಡಿ ಕೆ ಶಿವಕುಮಾರ್ ಅವ್ರದ್ದಿದೆಯಾ, ಇಲ್ಲಾದ್ರೆ ಕುಮಾರಣ್ಣಂದಿದೆಯಾ, ಇಲ್ಲದ್ರೆ ಬಿಜೆಪಿಯವ್ರು ಒಳಗೆ ನುಗ್ಲಿಕ್ಕೆ ಅಲ್ಲಿ ಕೂಡ ಒಂದು ಸ್ವಲ್ಪ ಪ್ರಯತ್ನ ಪಡ್ತಾ ಇದ್ದಾರಾ? ಇದು ಚನ್ನಪಟ್ಟಣದ ಗೊಂಬೆಗೆ ಕೈ ಹಾಕ್ತಾ ಇರುವಂತ ವಿಚಾರ. ಅಲ್ಲಿ ಬೈ ಎಲೆಕ್ಷನ್ ಬರೋದಿದೆ, ಅಲ್ಲಿ ಹೇಗೆ ನಾವು ಗಟ್ಟಿ ಆಗಬೇಕು, ಮೈಸೂರು ಭಾಗದಲ್ಲಿ ನಾವೇನು ಗಟ್ಟಿ ಆಗಬೇಕು ಅಂತ ಬಿಜೆಪಿಯವ್ರು ನುಗ್ತಾ ಇದ್ದಾರೆ. ಅಲ್ಲಿ ನಾನು ಬಿಟ್ಕೊಡಲ್ಲ ಅಂತ ಡೆಪ್ಯೂಟಿ ಸಿಎಂ ಹೇಳ್ತಾ ಇದ್ದಾರೆ, ನಾನ್ ಜೊತೆಗೆ ಬರಲ್ಲ ಅಂತ ಹೇಳಿ ಅಂದ್ರೆ ನಾನು ಹೇಳ್ತಾ ಇರೋದು ಇದು ಚನ್ನಪಟ್ಟಣದ ಗೊಂಬೆಗೋಸ್ಕರ ಮಾಡ್ತಾ ಇರುವಂತ. ಚನ್ನಪಟ್ಟಣದಲ್ಲೇ ರ್ಯಾಲಿ ಮಾಡಬಹುದಾಗಿತ್ತು ಕಾಂಗ್ರೆಸ್. ಅಲ್ಲ ಅಂದ್ರೆ ನಾನು ಹೇಳ್ತಾ ಇರೋದು ಡೆಫಿನೆಟ್ಲಿ ಅದರ ಸೈಡ್ ಎಫೆಕ್ಟ್ಸ್ ಅಲ್ಲಿ ಬೀಳ್ಲಿ, ನೆರಳು ಬೀಳ್ಲಿ ಅಂತಾನೆ ಮಾಡ್ತಾ ಇರೋದು ಅಷ್ಟೇ. ಆಂದೋಲನದ ಉದ್ದೇಶ ಹೇಳಬೇಕು ಮಹಂತೇಶ್ ಅವರೇ. ಇನ್ನು ಪಾದಯಾತ್ರೆ ಅವ್ರಿಗೆ ಅನುಮತಿ ಇಲ್ಲ, ಮುಂಚೆನೆ ಮಾಡ್ಬಿಟ್ರಲ್ಲ ಅವರು, ನಾವು ಮಾಡೋಣ ಅಂತ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಈಗಾಗಲೇ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ನಾವು ಜನಾಂದೋಲನವನ್ನ ಈ ಹಗರಣಗೊಳಿಸುವ ಮಾಡ್ಬೇಕಂತ ತೀರ್ಮಾನ ಇರಲಿಲ್ಲ. ನಮ್ಮ ಪಕ್ಷ ಆಗಾಗ್ಲೇ ಜನಾಂದೋಲನವನ್ನ ಎಸ್ ಅವ್ರಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ಚನ್ನಪಟ್ಟಣದ ಗೊಂಬೆ ಅಂತ ಹೇಳಿದ್ರಲ್ಲ, ಚನ್ನಪಟ್ಟಣದ ಗೊಂಬೆ ಸಲುವಾಗಿ ನಾವು ಜನಾಂದೋಲನ ಮಾಡ್ಬೇಕಾದ್ರೂ ಪ್ರಿಪರೇಷನ್ ಅನ್ನ ಬಿಜೆಪಿ ಅವರು ಕದ್ದು ಈ ಮೂಲಕ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆಯಿಂದ ಏನು ಆಗೋದಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳ ವಿಷಯದಲ್ಲಿ ಇದು ಯಾವುದೇ ಎಫೆಕ್ಟ್ ಅನ್ನ ಕೊಡದೆ ಅದಕ್ಕೆ ನಾವು ಹೋಗ್ತೀವಿ ಅಂದ್ರೆ ಇದು ಅಧಿಕಾರದ ದುರ್ಬಳಕೆ. ಜನರು ಇದನ್ನ ನೋಡಿದ್ದಾರೆ. ಅಲ್ಲಲ್ಲ, ಜನಾಂದೋಲನದ ಉದ್ದೇಶ ಹೇಳಿ, ಅಲ್ಲಿ ರ್ಯಾಲಿ ಮಾಡಿ ಏನ್ ನಿಮ್ ಬೋರ್ಡ್ ಏನ್ ಹಾಕೋತಾ ಇದ್ದೀರಿ? ಉದ್ದೇಶ ಹೇಳಿ, ನಿಮ್ಮ ಜನಾಂದೋಲನದ ಉದ್ದೇಶ ಹೇಳಿ ಸ್ವಾಮಿ. ಬಿಜೆಪಿಗೆ ಕೌಂಟರ್ ಕೊಡ್ಬೇಕಿತ್ತು ಅಷ್ಟೇ. ಅವ್ರಿಗಿಂತ ಒಂದ್ ದಿವಸ ಮುಂಚೆ ಓಡ್ಬಿಟ್ರಿ ನೀವು. ನೋಡ್ರಿ, ಬಿಜೆಪಿಗೆ ಕೌಂಟರ್ ಅಲ್ಲ, ಬಿಜೆಪಿಯವರು ವಿಧಾನಸಭೆ ಅಧಿವೇಶನದಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ಸುಮ್ಮನೆ ದಿಲೀಪ್ ಒಂದ್ ನಿಮಿಷ ಅರವಿಂದ್ ಅವರೇ, ನೀವ ಅಲ್ಲಲ್ಲ ನೀವು ನಿಮಗೆ ಅನ್ವಯಿಸೋದು ಅವ್ರಿಗೆ ಅನ್ವಯಿಸೋದು ನಿಮ್ಗೆ ಅನ್ವಯಿಸಲ್ವಾ? ಅದನ್ನ ಅರ್ಥ ಮಾಡ್ಕೊಂಡು ಅಲ್ರಿ ಸಾಹೇಬ್ರೆ, ನೋಡಿ ಮಹಂತೇಶ್ವರೇ, ಅರವಿಂದ್ ಅವರು ಆಗ್ಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ರು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಬಹಳ ಈಸಿಯಾಗಿ ತಲುಪ್ತೀರಿ ನೀವು. ಮಾಧ್ಯಮದ ಮೂಲಕ ಒಂದು ಸುದ್ದಿಗೋಷ್ಠಿ ಕರೀರಿ, ಮಾತಾಡಿ, ಕ್ಲಾರಿಫೈ ತಗೊಳ್ಳಿ. ಇಲ್ಲ, ಈ ರೀತಿ ಜನ ದುರ್ಬಳಕೆ ಮಾಡ್ತಾರೆ, ಜನ ಬುದ್ಧಿವಂತರಿದ್ದಾರೆ. ಇವರ ಪಾದಯಾತ್ರೆ ನಾಟಕವನ್ನ ನಾಟಕ ಏನ್ ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವರನ್ನು ಸಹ ಅಲಿಗಾಡಿಸುವಂತ ವೀರಣ್ಣವ್ರೆ, ಕಾಂಗ್ರೆಸ್ನವರ ಇನ್ನೊಂದು ಉಲ್ಲೇಖ ಈ ಪಾದಯಾತ್ರೆ ಬಗ್ಗೆ, ಇದು ಕಳ್ಳರ ಪಾದಯಾತ್ರೆ ಅಂತ. ಮೇಡಮ್, ಕಳ್ತನ ಮಾಡಿರೋದು ಕಾಂಗ್ರೆಸ್ಸಿಗರು,
JDS ಇಲ್ಲ ಬಿಜೆಪಿ ಇಲ್ಲ. ಹೌದು, ಕಳ್ತನ ಅವ್ರು ಊಟಿಗೆ ಮಾಡಿರೋದು, ಅವ್ರ ವಿರುದ್ಧ ನಾವು ಮಾಡ್ತಾ ಬಯಲಿಗೆ ಇದ್ದೀವಿ. ಬಂದಿರೋದು. ಮಾಡ್ದಲೇ ನೋಡಿ, ಸದನದಲ್ಲೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 187 ಕೋಟಿ ಅಲ್ಲ 89 ಕೋಟಿ ಅಂತ ಅವರೇ ಒಪ್ಕೊಬಿಟ್ಟಿದ್ದಾರೆ. ಎಲ್ಲ ನ್ಯಾಷನಲ್ ಮೀಡಿಯಾಗಳಲ್ಲೂ ಬಂದ್ಬಿಡ್ತು, ಸಿಎಂ ತಪ್ಪೊಪ್ಪಿಗೆ ಆಗಿದೆ ಸದನದಲ್ಲಿ ಅಂತ. ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಲ್ಲ, ನೋಡಿ, ಆಗಿದೆ. ಅಧಿಕಾರಿಗಳು ಅವರು ಎಷ್ಟು ಮಾಡಿದ್ದೀವಿ? ಹಣಕಾಸು ಸಚಿವರು ಕೂಡ ಅಂದ್ರೆ ಅದು ಆರೋಪನೂ ಅವರ ನೇರವಾಗಿ ಅವ್ರ ಮೇಲೇನೆ ಇದೆ. ಅಂದ್ರೆ 40 ವರ್ಷದಿಂದ ಒಂದು ಸ್ವಚ್ಛವಾಗಿದ್ದಂತ ಜನಪ್ರತಿನಿಧಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಸಮಾಜವಾದಿ ಸಿದ್ದರಾಮಯ್ಯ ಹೋಗಿ ಮಜವಾದಿ ಸಿದ್ದರಾಮಯ್ಯ ಆಗ್ಬಿಟ್ಟಿದ್ದಾರೆ. ಈ ಪರಿಸ್ಥಿತಿಗೆ ಇವತ್ತು ಬಂದು ತಲುಪಿದ್ದಾರೆ. ಜನತೆ ಇದೆ, ಸಂವಿಧಾನ ಇದೆ, ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಕಾನೂನು ಪ್ರಕಾರ ಇದಕ್ಕೆ ಶಿಕ್ಷೆ ಆಗ್ಬೇಕು. ಖಂಡಿತ ಶಿಕ್ಷೆ ಆಗುತ್ತೆ. ಜನರ ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕೂಡ ಇವರು ಮಾಡ್ತಾ ಇಲ್ಲ. ಜನತೆ ಇವ್ರಿಗೆ 135 ಸ್ಥಾನದಿಂದ ಆಶೀರ್ವಾದ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಜನತೆ ಇವತ್ತು ಪರಿತಪಿಸ್ತಾ ಇದ್ದಾರೆ. ನನಗೆ ಬಿಜೆಪಿ ಮತ್ತು JDS ನ ಬದ್ಧತೆ ಬಗ್ಗೆ ಒಂದು ಪ್ರಶ್ನೆ ಬಂತು. ತೆರಿಗೆ ರಿಟರ್ನ್ಸ್ ಇರ್ಬೋದು, ಬರಬೇಕಾಗಿರುವಂಥ ಬರ ಪರಿಹಾರ ಇರ್ಬೋದು, ಕೇಂದ್ರದಿಂದ ಬರಬೇಕು. ಹಿಂಗೆ ಪಾದಯಾತ್ರೆ ಮಾಡಿ ಅಲ್ಲ, ಡೆಲ್ಲಿವರೆಗೆ ಹೋಗಿ ಬನ್ನಿ, ಅದನ್ನು ಪಡ್ಕೊಬಹುದು. ಮೇಡಮ್, ಈಗ ಹಿಂದೆ ನೀತಿ ಆಯೋಗದ ಒಂದು ಸಭೆ ಇತ್ತು. ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಆಬ್ಸೆಂಟ್ ಆಗಿದ್ರು, ಹೋಗಿಲ್ಲ ಅವರು. ದಟ್ಸ್ ಆಲ್ಸೋ ರಾಂಗ್. ಐ ಅಗ್ರಿ. ಅಂದ್ರೆ ನಮ್ಮ ರಾಜ್ಯಕ್ಕೆ ನೋಡಿ, ಹಣಕಾಸು ಇದು ಏನ್ ಬೇಕು ಆ ಸಭೆಗಳಿಗೆ ಹೋಗ್ಬೇಕು, ಡಿಮ್ಯಾಂಡ್ ಮಾಡ್ಬೇಕು. ನಾವು ಕೂಡ ಜಲ ನೆಲ ಇದರ ಪರವಾಗಿ ಪ್ರಾದೇಶಿಕ ಪಕ್ಷವಾಗಿದ್ದೀವಿ. ಇವತ್ತು ನಾವು ಮೈತ್ರಿ ಇದ್ರೂ ಕೂಡ ನಮ್ಮ ಕರ್ನಾಟಕಕ್ಕೆ ಬೇಕಾಗಿರುವಂತ ಅಭಿವೃದ್ಧಿಗೆ, ಜ್ವಲಂತ ಸಮಸ್ಯೆಗಳಿಗೆ ಖಂಡಿತ ಕೇಂದ್ರದ ಕೂಡ ನಾವು ಕೂಡ ಸಮನ್ವಯತೆ ಸಾಧಿಸಿ ಮಾಡಿಸ್ತೀವಿ ಖಂಡಿತ. ಮೇಡಮ್, ಇವತ್ತು ಜನರು, ನಾನು ನಿಮ್ಮ ಮಾಧ್ಯಮ ಮೂಲಕ ಎಲ್ಲರಿಗೂ ಹೇಳೋದು, ಎಲ್ಲ ಪಕ್ಷಗಳಿಗೂ ಹೇಳೋದು, ಕಾರ್ಯಕರ್ತರಿಗೂ ಹೇಳ್ತೀನಿ, ಅವ್ರವ್ರ ಪಕ್ಷದ ಕಾರ್ಯಕರ್ತರಿಗೂ, ಅಲ್ಲಿ ನಿಮ್ಗೆ ಏನೇನು ಬ್ಯಾಲೆನ್ಸ್ ಇದೆ ಅಂತ ನಿಂತ್ಕೊಂಡು ಅಡ್ಡ ನಿಂತ್ಕೊಂಡ್ಬಿಟ್ಟು ಇವ್ರು ಪಾದಯಾತ್ರೆ ಹೋಗ್ತಾ ಇರುವಾಗ ಎಲ್ಲರ ಕಡೆಯಿಂದನೂ ಕ್ಲಿಯರ್ ಪ್ರಶ್ನೆ ಕೇಳಿ. BJP ಅವ್ರಿಗೂ ಕೇಳಿ, JDS ಅವ್ರಿಗೂ ಕೇಳಿ, ಕಾಂಗ್ರೆಸ್ ಅವ್ರಿಗೂ ಕೇಳಿ, ಅಲ್ಲಿ ಏನ್ ನಿಮ್ಗೆ ದುಡ್ಡು ಬಂದಿಲ್ವೋ, 2,000 ಹೆಣ್ಮಕ್ಳಿಗೆ ದುಡ್ಡು ಬಂದಿಲ್ವಲ್ಲ, ಇವತ್ತು ಕೇಳಿ. ಅಲ್ಲಿಗೆ MP ಎಲೆಕ್ಷನ್ ಬರೋರ್ಗು ಬಂತು, ಈಗ ಯಾಕೆ ಬರಲಿಲ್ಲ? ಯಾಕೆ ಅಕ್ಕಿ ಇನ್ನೂವರೆಗೂ ನೋಡಿ 5 ತಿಂಗಳು 6 ತಿಂಗಳು ಏನೋ ಮ್ಯಾನೇಜ್ ಮಾಡಿ ಅಂತ ದುಡ್ಡು ಕೊಟ್ರಿ, ಈಗ ಅಕ್ಕಿ ಬರ್ಬೇಕಿತ್ತಲ್ಲ ಇಷ್ಟವರೆಗೂ. ಬರೋವರೆಗೂ ಇವ್ರು ಹೋರಾಟ ಮಾಡ್ಬೇಕು ಅಂತ ಅದೇ ನಾನು ಹೇಳ್ತೀನಿ. ಅಲ್ಲ, ಇವರೆಲ್ಲರಿಗೂ ಬಿಟ್ಬಿಡೋಣ, ನಾವು ಜನಸಾಮಾನ್ಯರಿಗೆ ನೇರ ಒಂದು ಕರೆ ಕೊಡೋಣ. ಇವತ್ತು ಅಲ್ಲೇ ಡೈರೆಕ್ಟ್ ಆಗಿ ಸಿಗ್ತಾ ಇದ್ದಾರೆ. ನಿಮ್ಮ ಊರ ಎದುರುಗಡೆ ಅಡ್ಡ ಹಾಕಿ ಟೋಲ್ ಕಲೆಕ್ಟ್ ಮಾಡ್ದಂಗೆ ಇವ್ರ ಕಡೆ ಮೊದಲು ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ನಮ್ಗೆ ಏನು ಸರ್ವಿಸಸ್ ಕೊಡಬೇಕಿತ್ತು ಕೊಟ್ಬಿಟ್ಟು ಅಜ್ಮೇರ ಅಲ್ಮೇರ ಎಲ್ಲರಿಗೂ ಕಾಂಗ್ರೆಸ್ ಐಡಿಯಾ ಕೊಡ್ತಾವ್ರೆ ಇವರು. ವಿರೋಧ ಪಕ್ಷದ ನಾಯಕರಿಗೆ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಅಂತ ಅಷ್ಟೇ ಇದೆ. ಅಲ್ಲೊಂದು ಸ್ವಲ್ಪ ಗೂಂಡಾಗಳು ಗಲಾಟೆ ಮಾಡಿಸ್ಲಿಕ್ಕೆ ಆರಕ್ಷಕರು ಸಿಗ್ತಾರೆ. ಅದ್ ಮಾಡ್ತಾರೆ ಅವ್ರು ಬೇಕಾದ್ರೆ. ಸಿದ್ದರಾಮಯ್ಯ ನಾವು ರಕ್ತ ಹರಿಸ್ತೀವಿ ರಾಜ್ಯದಲ್ಲಿ ಅಂತ ಸಿದ್ದರಾಮಯ್ಯ ಏನ್ ಮಾಡಕೊಂಡು ಅಲ್ಲಲ್ಲ ಇವ್ರು ಹೇಳ್ತಾರೆ ನೋಡಿ. ಅದೇ ಇದೆ ಸರ್, ಉತ್ತರ ಕೊಡ್ತೀನಿ ನೋಡ್ರಿ. ಪಾದಯಾತ್ರೆ ಮಾಡಬೇಕು ಒಂದು ಮಾನವೀಯತೆ ಇದೆ. ಉತ್ತರ ಕೊಡ್ತೀನಿ. ಪಾದಯಾತ್ರೆ ಅಂದ್ರಲ್ಲೂ ಮಾನವೀಯತೆ. ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರೆ ನೀವು ಒಂದು ಬಳ್ಳಾರಿಗೆ ಒಂದ್ ನಿಮಿಷ, ಪಾದಯಾತ್ರೆ ಮಾಡ್ಲಿಕ್ಕೆ ಸರ್ಕಾರನೇ ಬರ್ತಾ ಇದೆ ಬೆಂಗಳೂರು ಮೈಸೂರು ರೋಡ್ ನಲ್ಲಿ. ದಯವಿಟ್ಟು ಜನರು ಆಲ ಅಜ್ಮೇರ ಎಲ್ಲೆಲ್ಲಿ ಸ್ಕ್ಯಾಮ್ ಅಲ್ಲಿ ಸಿಗಾಕೊಂಡ್ರು ನಿಮ್ಗೆ ನುಕ್ಸಾನ ಆಗಿರೋದು, ನಿಮಗೆ ಯಾವ್ದು ದುಡ್ಡು ಹಣ ಬರ್ಲಿಲ್ವೋ, ಯಾವ್ದು ಅನುಷ್ಠಾನಕ್ಕೆ ತರಲಿಲ್ವೋ, ಸುಳ್ಳು ಹೇಳಿರೋದು ಅಲಾಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೊಡ್ಲಾರ್ದೆ ಇರುವಂತ ಅಪೋಸಿಷನ್ ಪಾರ್ಟಿಯವ್ರು ಆಗಿರ್ಬೋದು, ಇಲ್ಲದೆ ಇದ್ರೆ ರೂಲಿಂಗ್ ಪಾರ್ಟಿಯವ್ರು ಎಲ್ಲರೂ ಸಿಗ್ತಾ ಇದ್ದಾರೆ. ಪ್ರಶ್ನೆ ಕೇಳಿ ಅಂತ ಈ ಮಾಧ್ಯಮ ಮೂಲಕ, ಜಿ ಕನ್ನಡ ವಾಹಿನಿ ಮೂಲಕ ನಾನು ಜನರು ಸಾಮಾನ್ಯ ಕೇಳ್ಕೊಳ್ತೀನಿ, ಅಲ್ಲಿ ಹೋಗಿ ಅವ್ರಿಗೆ ಕೇಳಿ ಅಂತ. ಕಾರ್ಯಕ್ರಮದಲ್ಲಿ ವೀರಣ್ಣವರು, ಮಹಂತೇಶ್ ಅವರು, ಅರವಿಂದ್ ಅವರು, ದಿಲೀಪ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. BJP ಮತ್ತು JDS ಪಾದಯಾತ್ರೆಯನ್ನು ಮಾಡ್ತಾ ಇದೆ. 8 ದಿವಸದ ಪಾದಯಾತ್ರೆ ಇದು. 8ನೇ ದಿವಸ ತಲುಪೋದಕ್ಕೂ ಪೂರ್ವದಲ್ಲೇ ಕಾಂಗ್ರೆಸ್ ಒಂದು ದೊಡ್ಡ ಜನಾಂದೋಲನ ರ್ಯಾಲಿಯನ್ನು ಮಾಡ್ತಾ ಇದೆ. ಉದ್ದೇಶಗಳದೇನೇ ಇರ್ಬೋದು, ಆದರೆ ಅನ್ಯಾಯ ಜನರಿಗಾಗಿದೆ. ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಪಾದಯಾತ್ರೆಯೂ ಆಗಲಿ, ಜನಸಾಮಾನ್ಯರಿಗೆ ಏನಾದರೂ ಅನ್ಯಾಯ ಆಗಿದ್ದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ನೀಡುವಂಥ ನಿಟ್ಟಿನಲ್ಲಿ ಆಂದೋಲನವೂ ಆಗಲಿ, ಅಂತಿಮವಾಗಿ ರಾಜಕೀಯ ನಾಯಕರ ಬೇಳೆ ಬೇಯಿಸದ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂದರೆ ಜನ ಪ್ರಶ್ನೆ ಮಾಡಬೇಕು. ಆಗಲೇ ಹೇಳಿದ ಹಾಗೆ 150 ಕಿಲೋಮೀಟ್ರು ವಿರೋಧ ಪಕ್ಷದ ಅಷ್ಟು ನಾಯಕರು ಸಿಗ್ತಾರೆ ನಿಮಗೆ, ಬಿಡಬೇಡಿ, ಅಪ್ಲಿಕೇಶನ್ ಹಿಡ್ಕೊಳ್ಳಿ.
ಬಂದ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿ, ಯಾವ ಹಣ ಬರ್ತಾ ಇಲ್ಲ, ಎಲ್ಲಿ ಒತ್ತುವರಿ ಆಗಿದೆ, ಏನಾಗಿದೆ ಎಲ್ಲ ಪ್ರಶ್ನೆಯನ್ನು ಇಟ್ಟು ಸದನದಲ್ಲಿ ನಿಮ್ಮ ಧ್ವನಿ ಹೊರಗೆ ಬರಬೇಕು. ಆ ನಿಟ್ಟಿನಲ್ಲಿ ಜನಸಾಮಾನ್ಯರು ನಿಮ್ಮ ಜವಾಬ್ದಾರಿಯನ್ನು ಮೇರಿರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.